ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಮಪ್ಪ ದುಂಡಿಗೇರಿ, ಲೇಖಕರು ಸಮಗ್ರ ಸ್ಪರ್ಧಾ ಇತಿಹಾಸ ಮತ್ತು ಸಮಗ್ರ ಸ್ಪರ್ಧಾ ಭೂಗೋಳ. ಆತ್ಮೀಯರೇ, ನಾನು ಸುಮಾರು 15 ವರ್ಷಗಳಿಂದ ಇತಿಹಾಸ ಮತ್ತು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೋಧನೆ ಮಾಡುತ್ತಾ ಬಂದಿದ್ದೇನೆ. ಬಟ್ ಈಗಾಗಲೇ ನಂದು ಹೊಸ ಯೂಟ್ಯೂಬ್ ಚಾನಲ್ ಸೋಮಪ್ಪ ದುಂಡಿಗೇರಿ ಅಂತೇಳಿ ಪ್ರಾರಂಭಿಸಲಾಗಿದ್ದು, ಈಗಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದ್ದು, ಎರಡನೇ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಬಟ್ ಅದು ತಾಂತ್ರಿಕ ದೋಷದಿಂದ ಅಷ್ಟು ವಾಯ್ಸು ಕ್ಲಿಯರ್ ಆಗಿ ಬಂದಿಲ್ಲ, ಬಟ್ ನನಗೂ ಸಮಂಜಸವಾಗಿಲ್ಲ. ಬಟ್ ಡಿಜಿಟಲ್ದಲ್ಲಿ ಇನ್ನು ನಾನು ಸುಧಾರಿಸಿಕೊಳ್ಳುತ್ತೇನೆ ಮತ್ತು ಆ ವಿಡಿಯೋಕ್ಕೆ ನಾನು ವಿಷಾದಿಸುತ್ತೇನೆ ಅಂತ ಹೇಳುತ್ತಾ ಇದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಹಿತೈಷಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇನ್ನೂ ನನ್ನ ಚಾನಲನ್ನು ಹಲವಾರು ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತು ನಿಮ್ಮ ಅನಿಸಿಕೆಗಳು ಬಹಳಷ್ಟು ನನಗೆ ಉಪಯುಕ್ತವಾಗುತ್ತವೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತರಗತಿಯನ್ನು ನಾನು ಮಾಡಬೇಕು ಅಂಥೇಳಿ ಅದು ನನಗೆ ಅತಿ ಹೆಚ್ಚು ಉಪಯುಕ್ತವಾಗಲಿದೆ. ಆತ್ಮೀಯವೇ, ಈಗಾಗಲೇ ಹೋದ ಸಂಡೇ ನಡೆದಂಥ ಟೀಚರ್ ಎಲಿಜಿಬಲ್ ಟೆಸ್ಟ್ ಅಂದಾಗ ಟೆಟ್ 2025ದಲ್ಲಿ ಅತಿ ಸರಳವಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಗಮನ ಹರಿಸಿದ್ದೀರಿ. ಹಾಗಾಗಿ ಕ್ವಾಲಿಫೈಡ್ ಆದಂಥ ಎಲ್ಲ ಭಾವಿ ಭವಿಷ್ಯತ್ತಿನ ಶಿಕ್ಷಕರಿಗೆ ವಂದನೆಗಳನ್ನು ತಿಳಿಸುತ್ತಾ, ಮುಂದಿನ GPSTR, HSTR, PSTRಗೆ ರೆಡಿ ಆಗಬೇಕು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ಈಜಿ ಆದಂಥ ಪ್ರಶ್ನೆ ಪತ್ರಿಕೆ ಮತ್ತು ಅತಿ ವೇಗವಾಗಿ ಕೀ ಆನ್ಸರನ್ನು ಅಪ್ಲೋಡ್ ಮಾಡಲಾಗಿದ್ದು, ಅದು ಮುಂದಿನ ದಿನಗಳಲ್ಲಿ ಅತಿ ಎಷ್ಟು ವೇಗವಾಗಿ ನೋಟಿಫಿಕೇಷನ್ ಆಗುತ್ತದೆ ಎಂಬುದು ಮುನ್ಸೂಚನೆ ಅಂತೇಳಿ ತಿಳಿಸ್ತೀನಿ. ಅದಕ್ಕಾಗಿ ಆ ರೀತಿಯಾದಂಥ ಈಜಿ ಪ್ರಶ್ನೆ ಪತ್ರಿಕೆ ನಿಮ್ಮ ಈ ಮುಂದಿನ ಶಿಕ್ಷಕರ ನೇಮಕಾತಿಯಲ್ಲಿ ಬರುವುದಿಲ್ಲ. ಈಗೇನು ಓದಿದ್ದೇವೆಲ್ಲ ಹೇಳಿಕೆಗಳ ಆಧಾರದ ಮೇಲೆ, ಅನಾಲಿಸಿಸ್ ಬೇಸ್ಮೆಂಟ್ ಮೇಲೆ ಅದು ಮುಂದಿನ ತರಗತಿಗಳಲ್ಲಿ ಅದು ಮುಂದಿನ ಪರೀಕ್ಷೆಯಲ್ಲಿ ಅನುಕೂಲವಾಗಲಿದೆ ಅಂಥೇಳಿ ಭಾವಿಸುತ್ತಾ, ಬಟ್ ತಡ ಮಾಡದೆ ಇವತ್ತಿನಿಂದಲೇ ಏನಂತಂದಾಗ ನೀವು ಅಧ್ಯಯನಕ್ಕೆ ಅಣಿಯಾಗಿ ಅಂತೇಳಿ ಹೇಳುತ್ತಾ, ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಈ 2025 ನಡೆದಂಥ TTL ಇತಿಹಾಸದ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮಾಡಲಿದ್ದೇನೆ. ಅಂದಾಗ ಅತಿ ಈಜಿ ಆದಂಥ ಕೇಳಿದಂಥ ಪ್ರಶ್ನೆಗಳನ್ನೇ ಆಧಾರವಾಗಿಟ್ಟುಕೊಂಡು ಅದರ ಮುನ್ನೆಲೆ ಬಟ್ ಮುಂದೆ ಬರ್ತಕ್ಕಂಥ 708 KA ನೋಟಿಫಿಕೇಷನ್ ಆಗಿದೆ. ಆ ಎಕ್ಸಾಮ್ ಸಂಬಂಧಪಟ್ಟಂತೆ PC PSI ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ನಿನ್ನೆ ಅಧಿವೇಶನದಲ್ಲಿ ಇದರ ಬಗ್ಗೆ ಏನಂತಂದಾಗ ಪ್ರಸ್ತಾಪಿಸಲಾಗಿದ್ದು, ಹಾಗಾಗಿ ಏನಂತಂದಾಗ ಅದಕ್ಕೂ ಉಪಯೋಗವಾಗಲಿ ಎಂಬ ಉದ್ದೇಶ ಇಟ್ಟುಕೊಂಡು ನಿಮ್ಮ ಜೊತೆ ಇವತ್ತಿನ ತರಗತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಸ್ನೇಹಿತರೆ, ಏನಂತಂದಾಗ ಈ ಒಂದು ವಾಕ್ಯದಿಂದ ಪ್ರಾರಂಭಿಸಬೇಕಂತೇಳಿ ಭಾವಿಸಿದ್ದೇನೆ. ಅದು ಏನಂತಂದಾಗ ಎಲ್ಲರಿಗೂ ನೋವುಗಳಿವೆ ಅಂದಾಗ ನೋವಿಲ್ಲದಂಥ ವ್ಯಕ್ತಿ ಯಾವನೂ ಇಲ್ಲ. ಹೀಗಾಗಿ ಅದನ್ನು ತೋರಿಸುವ ವಿಧಾನ ಬೇರೆಯಾಗಿದೆ. ಅಂದಾಗ ನೋವುಗಳನ್ನು ತೋರಿಸುವಂಥ ರೀತಿ ಒಬ್ಬೊಬ್ಬರಿಗೆ ಭಿನ್ನವಾಗಿರ್ತೈತಿ. ಹತ್ತಿರದವರ ಬಳಿ ಕಣ್ಣೀರಾಗಿ ಗೊತ್ತಿಲ್ಲದವರ ಬಳಿ ನಗುವಾಗಿ ಹೀಗಾಗಿ ಏನಂತಂದಾಗ ನಾವು ಭಾಳ ಹತ್ತಿರವಾಗಿದ್ದವರ ಜೊತೆ ಆ ನೋವನ್ನು ಹಂಚಿಕೊಳ್ಳಬೇಕು. ನಮ್ಗೆ ಗೊತ್ತಿಲ್ಲದವರ ಜೊತೆ ಏನಂತಂದ್ರೆ ನೋವನ್ನು ಹಂಚಿಕೊಳ್ಳೋ ಪ್ರಯೋಜನ ಇಲ್ಲ ಅಂತ ಹೇಳುತ್ತಾ, ಎಲ್ಲರಿಗೂ ಏನಂತಂದಾಗ ಒಳ್ಳೆಯದಾಗಲಿ ಅಂತೇಳಿ ಭಾವಿಸುತ್ತಾ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳು ಕೇಳಿದಾರು, ಅದಕ್ಕೆ ಏನಂತಂದಾಗ ಯಾವ ರೀತಿಯಾಗಿ ಇದರ ಮುನ್ನೆಲೆ ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊಂತ ಸಾಗ್ತೇನೆ. ಸ್ನೇಹಿತರೆ, 1ನೇ ಪ್ರಶ್ನೆ ಈ ರೀತಿಯಾಗಿದೆ. ಹೀಗಾಗಿ ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಅಂತೇಳಿದೆ. ಆಪ್ಷನ್ಸಲ್ಲಿ ಗ್ರೀಕ್ ನಾಗರಿಕತೆ ಅಂತೇಳಿದೆ, ಆಮೇಲೆ ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟಮಿಯಾ ನಾಗರಿಕತೆ. ಬಟ್ ಏನಂತಂದಾಗ ಇದರ ಆನ್ಸರ್ ಬಹಳಷ್ಟು ಈಜಿ ಇದೆ. ಯಾಕಂತಂದಾಗ ಈ ಆನ್ಸರ್ ಗ್ರೀಕ್ ದೇಶ ಅಂತೇಳಿ ಆಗ್ತೈತಿ, ಗ್ರೀಕ್ ದೇಶ. ಬಟ್ ಗ್ರೀಕ್ ದೇಶದಲ್ಲಿ ಮೂಲತಃ ಅಥೆನ್ಸ್ ಮತ್ತು ಸ್ಪಾಟಾ ಎಂಬ ನಗರಗಳಿದ್ವಲ್ಲ, ಆ ಅವಧಿಯಲ್ಲಿ ಏನಾಗಿತ್ತು ಅಂತಂದಾಗ ಈ ಒಲಿಂಪಿಕ್ ಕ್ರೀಡೆ ಎಂಬುದು ನಡೀತಾ ಇತ್ತು. ಕ್ರಿಸ್ತಪೂರ್ವದಿಂದಲೂ ಸಹಿತ ಇದೆ. ಫಾರ್ ಎಕ್ಸಾಂಪಲ್ ಹೇಳಕ್ಕಾಗಿ ಭಾರತದ ಮೇಲೆ ದಂಡೆತ್ತಿ ಬಂದ ಅಲೆಕ್ಸಾಂಡರ್ನ ತಾಯಿ ಹೆಸರಿನ ತಂದಾಗ ಒಲಿಂಪಿಸ್ ಅಥವಾ ಒಲಿಂಪಿಯಾ ಅಂತೇಳಿ ಕರೆಯಲಾಗ್ತೈತಿ. ಅದು ಗ್ರೀಕ್ ಕ್ರೀಡಾ ದೇವತೆ ಹೆಸರನ್ನು ನಾಮಕರಣ ಮಾಡಲಾಗಿತ್ತು ಅಂತೇಳಿ ಭಾವಿಸ್ತೀನಿ. ಆತ್ಮೀಯರು, ಮುಂದಿನ ಎಕ್ಸಾಮದಲ್ಲಿ ಒಲಿಂಪಿಕ್ ಸಂಬಂಧಪಟ್ಟಂತೆ ನಿಮಗೆ ಏನು ಕ್ವಶನ್ ಕೇಳಬಹುದು ಅಂತೇಳಿಗೆಸಿಂದ ಈ
ಎರಡು ಸ್ಲೈಡ್ದಲ್ಲಿ ನೀವು ಗಮನ ಹರಿಸ್ತೀರಿ. ಒಂದು ಏನಂತಂದಾಗ 2028ರಲ್ಲಿ ಮುಂದಿನ ಒಲಿಂಪಿಕ್ ಎಲ್ಲಿ ನಡೆಯಲಿದೆ ಅಂತ ಗೊತ್ತಿದೆ. ಮುಂದಿನ ಒಲಿಂಪಿಕ್ 2028ರಲ್ಲಿ ನಡೀತಾ ಇದೆ. 2028ರಲ್ಲಿ ಎಲ್ಲಿ ನಡೀತಾ ಇದೆ ಅಂತಂದಾಗ ಅಮೆರಿಕದ ಲಾಸ್ ಏಂಜಲ್ಸ್ದಲ್ಲಿ ನಡೀತೈತಿ. ಅಮೆರಿಕದ ಲಾಸ್ ಏಂಜಲ್ಸ್ದಲ್ಲಿ ನಡೆಯಲಿದೆ. 2028ರಲ್ಲಿ ನಡೀತಕ್ಕಂಥ ಲಾಸ್ ಏಂಜಲ್ಸ್ದಲ್ಲಿ ನಡೀತಕ್ಕಂಥ ಇದು ಬೇಸಿಗೆ ಒಲಿಂಪಿಕ್ ಅಂದಾಗ ಸಮ್ಮರ್ ಒಲಿಂಪಿಕ್ ಅಂತೇಳಿ ಕರಿತೇವೆ. ಸಮ್ಮರ್ ಒಲಿಂಪಿಕ್ 2028 ವಿಲ್ ಬಿ ಹೆಲ್ಡ್ ಲಾಸ್ ಏಂಜಲ್ಸ್ ಆಫ್ ಅಮೇರಿಕಾ ಅಂತೇಳಿ ಕರಿತೇವೆ. ಬಟ್ 2026ರಲ್ಲಿ ವಿಂಟರ್ ಒಲಿಂಪಿಕ್ ನಡೀತದೆ. ಈ ವಿಂಟರ್ ಒಲಿಂಪಿಕ್ ಯಾವ ಜಾಗದಲ್ಲಿ ನಡೆಯುತ್ತದೆ ಅಂತೇಳಿ ನನಗೆ ಕಾಮೆಂಟದಲ್ಲಿ ಏನಂತಂದಾಗ ತಿಳಿಸಬೇಕು, ಅನಿಸಿಕೆ ಏನಂತಂದಾಗ ಹೇಳಬೇಕು. 2026ರ ವಿಂಟರ್ ಒಲಿಂಪಿಕ್ ನಡೀತಕ್ಕಂಥ ಸ್ಥಳ 2028ರಲ್ಲಿ ನಡೀತಕ್ಕಂಥ ಅಮೇರಿಕದ ಲಾಸ್ ಏಂಜಲ್ಸಲ್ಲಿ ನಡೀತೈತಿ. ಆಮೇಲೆ ಏನಂತಂದಾಗ ಈ ರಿಂಗ್ಗಳನ್ನು ಗಮನ ಹರಿಸಿ. ರಿಂಗ್ಗಳು ಅಂತಂದಾಗ ಒಲಿಂಪಿಕ್ ಬಳೆಗಳು ಒಂದೊಂದು ಖಂಡವನ್ನು ಪ್ರತಿನಿಧಿಸ್ತಾವೆ, ಒಂದೊಂದು ಬಣ್ಣದಿಂದ ಪ್ರತಿನಿಧಿಸ್ತಾವೆ. ಯಾವ ಖಂಡದಿಂದ ಯಾವ ಬಣ್ಣವನ್ನು ಅಥವಾ ಯಾವ ಬಳೆ ರೀಪ್ರೆಸೆಂಟೇಟಿವ್ ಮಾಡ್ತೈತಿ, ಪ್ರತಿನಿಧಿಸ್ತೈತಿ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ಇಲ್ಲಿ ಏನಂತಂದಾಗ ಒಂದು ಬ್ಲ್ಯಾಕ್ ಬಳೆ ಇದೆ. ಬ್ಲ್ಯಾಕ್ ಬಳೆ ಏನಂತಂದಾಗ ಇದು ಆಫ್ರಿಕಾ ಖಂಡವನ್ನು ಪ್ರತಿನಿಧಿಸ್ತೈತಿ. ಆಮೇಲೆ ಏನಂತಂದಾಗ ಇಲ್ಲಿ ಒಂದು ರೆಡ್ ಬಳೆ ಇದೆ. ಆ ರೆಡ್ ಬಳೆ ಏನಂತಂದಾಗ ಇದು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಖಂಡಗಳನ್ನು ಪ್ರತಿನಿಧಿಸ್ತೈತಿ. ಆಮೇಲೆ ಏನಂತಂದಾಗ ಇಲ್ಲೊಂದು ಗ್ರೀನ್ ಬಳೆ ಇದೆ. ಆ ಗ್ರೀನ್ ಬಳೆ ಏನಂತಂದಾಗ ಇದು ಆಸ್ಟ್ರೇಲಿಯಾ ಖಂಡವನ್ನು ಇಲ್ಲಿ ಏನಂತಂದಾಗ ಯೆಲ್ಲೋ ಬಳೆ ಇದೆ. ಯೆಲ್ಲೋ ಬಳೆ ಏನಂತಂದಾಗ ಈ ಏಷ್ಯಾ ಖಂಡವನ್ನು ಪ್ರತಿನಿಧಿಸ್ತೈತಿ. ಇಲ್ಲ ಅಂದಾಗ ಏನಂತಂದಾಗ ಇಲ್ಲಿ ಭಾರತ ಅಂತೇಳಿ ಇದೆ ನೋಡಿ, ಏಷ್ಯಾ ಖಂಡವನ್ನು ಪ್ರತಿನಿಧಿಸ್ತೈತಿ. ಆಮೇಲೆ ಬ್ಲೂ ಇದೆಯಲ್ಲ ಏನಂತಂದಾಗ ಯುರೋಪ್ ಖಂಡವನ್ನು ಪ್ರತಿನಿಧಿಸುತ್ತದೆ. ಇಂಪಾರ್ಟೆಂಟು. ನಾವು UPSC ಓದುವಂಥ ಟೈಮ್ದಲ್ಲಿ ಇಂಥ ಯಾವುದೇ ಡಿಜಿಟಲ್ ಮಾಡೆಲ್ಗಳು ಇದ್ದಿದ್ದಿಲ್ಲ, ಮಾದರಿಗಳು ಯಾವುವು ಇಲ್ಲ. ಅಷ್ಟೇ ಅಲ್ಲ, ಕೀಪ್ಯಾಡ್ ಮೊಬೈಲ್ಗಳಿದ್ದು, ಆಂಡ್ರಾಯ್ಡ್ ಮೊಬೈಲ್ಗಳ ಸಹಿತ ಇಲ್ಲ. ಆಮೇಲೆ ಗೂಗಲ್ ಎಷ್ಟೋ ಏನಂತಂದಾಗ ದೂರ ನಾವು ಗೂಗಲ್ದಿಂದ. ಬಟ್ ಅವಾಗ ಯಾವ ರೀತಿಯಾಗಿ ಏನಂತಂದಾಗ ಇದನ್ನು ನೆನಪಿಟ್ಟಿದ್ದೇವೆ ಅಂತಂದಾಗ GRB ಅಂತೇಳಿ ಅಂದಾಗ GRB ತುಪ್ಪ ಅಂತೇಳಿ ಕೇಳಿರಲಿಲ್ಲ, ಅದಕ್ಕೆ GRB ಅಂದಾಗ ಏನಂತಂದಾಗ ಒಂದು ಬ್ಲ್ಯಾಕ್ ಅಂತೇಳಿ, ಆಮೇಲೆ ಯೆಲ್ಲೋ ಅಂತೇಳಿ, ಆಮೇಲೆ ಗ್ರೀನ್ ಅಂತೇಳಿ, ರೆಡ್ ಅಂತೇಳಿ, ಬ್ಲೂ ಅಂತೇಳಿ ಅವುಗಳು ಯಾವ ಸೂಚಿಸುತ್ತವೆ ಅಂತೇಳಿ ಬಹಳಷ್ಟು ಇಂಪಾರ್ಟೆಂಟು. ಇನ್ನು 2028ದಲ್ಲಿ ನಡೀತಕ್ಕಂಥ ಈ ಲಾಸ್ ಏಂಜಲ್ಸಲ್ಲಿ ನಡೀತಕ್ಕಂಥ ಒಲಿಂಪಿಕ್ಗೆ ಈ ಸಲ ಏನಂತಂದಾಗ 5 ಆಟಗಳನ್ನು ಹೊಸದಾಗಿ ಸೇರಿಸಲಾಗಿದೆ. ಎಷ್ಟು ಆಟಗಳು? 5 ಆಟಗಳನ್ನು ಸೇರಿಸಲಾಗಿದೆ. ಒಂದು ಕ್ರಿಕೆಟ್ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಏನಂತಂದ್ರೆ ಫ್ಲಾಗ್ ಫುಟ್ಬಾಲ್ ಅಂತೇಳಿ ಕರಿತೇವಿ. ಆಮೇಲೆ ಸ್ಕಾಸ್ ಅಂತೇಳಿ, ಬೇಸ್ಬಾಲ್ ಅಂದ್ರೆ ಒಂದೇ, ಸಾಫ್ಟ್ ಬಾಲ್ ಅಂದ್ರೆ ಸಹಿತ ಒಂದೇ. ಆಮೇಲೆ ಏನಂತಂದಾಗ ಇನ್ನೊಂದು ಯಾವುದು ಅಂತಂದಾಗ ಈ ಲಾಕ್ ಕ್ರಾಸ್ ಅಂತೇಳಿ, LACROSSE ಅಂತೇಳಿದೆ, ಲಾಕ್ ಕ್ರಾಸ್. ಈ 5 ಆಟಗಳನ್ನು ಹೊಸದಾಗಿ ಸೇರಿಸಲಾಗೈತಿ. ಬಟ್ ಏನಂತಂದ್ರೆ ಕ್ರಿಕೆಟ್ ಸೇರಿಸಲಾಗಿತ್ತು ಹಿಂದೊಂದು ಸಲ, ಬಟ್ ಅದನ್ನು ಮತ್ತೆ ರದ್ದುಪಡಿಸಿ ಮತ್ತು ಪುನಃ ಏನಂತಂದ ಕ್ರಿಕೆಟನ್ನು ಸೇರ್ಪಡೆಗೊಳಿಸಲಾಗೈತಿ. ಆ ಕ್ರಿಕೆಟಿನ ರಾಯಭಾರಿಯಾಗಿ ವಿರಾಟ್ ಕೊಹ್ಲಿ ಅವರನ್ನು ಏನಂತಂದಾಗ ನೇಮಕ ಮಾಡಲಾಗಿದೆ. ಬಟ್ 2020 ವರ್ಲ್ಡ್ ಕಪ್ಗೆ ಶ್ರೀಲಂಕಾ ಮತ್ತು ಇಂಡಿಯಾದಲ್ಲಿ ನಡೀತಕ್ಕಂಥ ಈ 2020 ವರ್ಲ್ಡ್ ಕಪ್ಗೆ, ಮೆನ್ಸ್ ವರ್ಲ್ಡ್ ಕಪ್ಗೆ ಯಾರನ್ನು ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ ಅನ್ನೋದು ನನಗೆ ಕಾಮೆಂಟದಲ್ಲಿ ತಿಳಿಸಿ. ಅಷ್ಟೇ ಅಲ್ಲದೇನಂತಂದಾಗ ನಾವು ಭಾರತದವರು 2036ರಲ್ಲಿ ನಡೀತಕ್ಕಂಥ ಒಲಿಂಪಿಕ್, 2036ರಲ್ಲಿ ನಡೀತಕ್ಕಂಥ ಒಲಿಂಪಿಕ್ಕನ್ನು ಭಾರತದಲ್ಲಿ ನಡೆಸಿಕೊಡಬೇಕು ಅಂತೇಳಿ ಕೇಳಿಕೊಳ್ಳಲಾಗೈತಿ. ಬಟ್ ಇನ್ನು ಅಧಿಕೃತವಾಗಿ ಆದೇಶ ಹೊರಗಡೆಗೆ ಬಿದ್ದಿಲ್ಲ. ಬಟ್ ಸಕಾರಾತ್ಮಕವಾದಂಥ ವಿಷಯ ಪ್ರಸ್ತಾಪಿಸಲಾಗಿದೆ. ಆತ್ಮೀಯರೇನಂತಂದಾಗ ಈ ಪ್ರಶ್ನೆಗೆ ಏನಂತಂದಾಗ ಉತ್ತರ ಇದು ಗ್ರೀಕ್ ನಾಗರಿಕತೆ ಅಂತ ಹೇಳ್ತೇವೆ. ಇನ್ನು ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಅದು ಸಹಿತ ಒಂದು. ನೈಲ್ ನದಿಯ ದಡದ ಮೇಲೆ ಬೆಳೆದು ಹೋಗಿತ್ತು. ನೈಲ್ ನದಿ ಏನಂತಂದಾಗ ಈ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾ ಪಟ್ಟಣ ಬಳಿ ಏನಂತಂದಾಗ ಮೆಡಿಟೇರಿಯನ್ ಸಮುದ್ರವನ್ನು ಸೇರ್ತೈತಿ. ನೈಲ್ ನದಿ ಇಲ್ಲದೆ ಇದ್ದಿದ್ದೇ ಆದರೆ ಈಜಿಪ್ಟ್ ನಾಗರಿಕತೆ ಬೆಳೆದು ಹೋಗುತ್ತಿರಲಿಲ್ಲ. ಹೀಗಾಗಿ ನೈಲ್ ನದಿಯನ್ನು ಈಜಿಪ್ಟ್ ನಾಗರಿಕತೆಯ ವರಪ್ರಸಾದ ಎಂದು ಕರೆಯಲಾಗುತ್ತದೆ. ಆಮೇಲೆ ಈಜಿಪ್ತಿನ ರಾಜರುಗಳಿಗೆ ಪೆರೋ ಅಂತೇಳಿ ಕರೆಯಲಾಗ್ತದೆ. ಮೀನಸ್ ವಾಸ್ ದ ಫಸ್ಟ್ ಪೆರೋ ಆಫ್ ಈಜಿಪ್ಟ್ ಅಂತೇಳಿ ಕರೆಯಲಾಗ್ತೈತಿ. ಈಜಿಪ್ಟ್ನಲ್ಲಿ ಪಿರಾಮಿಡ್ಗಳು ಬರ್ತಾವು, ಆಮೇಲೆ ಮಮ್ಮಿಗಳು, ಆಮೇಲೆ ಸ್ಪಿಂಕ್ಸ್ಗಳು, ಆಮೇಲೆ ಏನಂತ ಅವುಗಳ ಬಗ್ಗೆ ನೋಡ್ತಿದ್ವಿ.
ಆಮೇಲೆ ಚೀನಾ ನಾಗರಿಕತೆ ಅಂದ್ರೆ ಗ್ರೇಟ್ ವಾಲ್ ಆಫ್ ಚೀನಾ, ಹುವಾಂಗೋ, ಯಾಂಗಡ್ಸೆ ಎಂಬ ನದಿಗಳು. ಹುವಾಂಗೋ ನದಿ ಏನಂತಂದಾಗ ಚೀನಾದ ಕನ್ಯಾ ನದಿ, ಚೀನಾದ ಹಳದಿ ನದಿ ಎಂದು ಕರೆಯಲಾಗ್ತಿತ್ತಲ್ಲ, ಆ ನದಿಯ ದಡದ ಮೇಲೆ ನಾಗರಿಕತೆ ಬೆಳೆದು ಹೋಗಿತ್ತು. ಮೆಸೊಪೊಟಮಿ ಎಂಬುದು ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ದಡದ ಮೇಲೆ ಬೆಳೆದು ಹೋಗಿತ್ತು. ಯೂಫ್ರಟಿಸ್, ಟೈಗ್ರಿಸ್. ಮೆಸೊಪೊಟಮಿ ಎಂಬ ಪದದ ಅರ್ಥ ಯಾವುದು ಅಂತಂದಾಗ ಎರಡು ನದಿಗಳ ಮಧ್ಯದಲ್ಲಿದ್ದಂಥ ಭೂಭಾಗ ಅಂತೇಳಿ ಕರಿತೇವೆ. ಈಗ ಅತಿ ಹೆಚ್ಚು ಆವರಿಸಿಕೊಂಡದ್ದು ಏನಂತಂದಾಗ ಇರಾಕ್ ಬಾಗ್ದಾದ್ ಭಾಗದಲ್ಲಿ ಆವರಿಸಿಕೊಂಡೈತಿ. ಹೀಗೆ ಏನಂತಂದಾಗ ಇದರ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಾಗ ಅದರ ಸುತ್ತಮುತ್ತಲಿಂದ ಈಗಲೂ ಕರೆಂಟ್ ಇಟ್ಟುಕೊಂಡು ಅಧ್ಯಯನ ಮಾಡ್ಕೊಂತ ಹೋದಾಗ ಅನುಕೂಲವಾಗಲಿದೆ. ಹೀಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನೊಂದು ವಿಡಿಯೋದಿಂದ ಮುಂದಿನ ಪರೀಕ್ಷೆಯಲ್ಲಿ ಒಂದಿಲ್ಲ ಒಂದು ಪ್ರಶ್ನೆ ಕೇಳಬೇಕು ಅಂತೇಳಿ ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಹೋಗಿದ್ದೀನಿ. ಇದೇ ಆಂಗಲ್ದಲ್ಲಿ ನೀವು ಅಧ್ಯಯನ ಮಾಡ್ಕೊಂತ ಸಾಗಿ ಅಂತ ಹೇಳುತ್ತೇನೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಏನಂತಂದಾಗ ಸಾಗುವುದಾದರೆ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿದೆ. ಈಜಿ ಆದಂಥ ಪ್ರಶ್ನೆ ಇದು. ಅಲಹಾಬಾದ್ ಶಾಸನವು ಈ ಭಾಷೆಯಲ್ಲಿ ಐತಿ ಅಂತೇಳಿ ಹೇಳಾಗ್ತೈತಿ. ಅದು ಒಂದನೇದು ಪ್ರಾಕೃತ ಅಂತ ಹೇಳ್ತೇವೆ, ಎರಡನೇದು ಹಿಂದಿ ಅಂತೇಳಿ, ಆಮೇಲೆ ಸಂಸ್ಕೃತ ಅಂತೇಳಿ, ಆಮೇಲೆ ಪಾಳಿ ಭಾಷೆ ಅಂತೇಳಿ ಕರೆಯಲಾಗ್ತೈತಿ. ಈ ಅಲಹಾಬಾದ್ ಸ್ತಂಭ ಶಾಸನ ಆನ್ಸರ್ ಯಾವುದಾಗುತ್ತೆ ಅಂತೇಳಿ ತಿಳಕ್ಕಾಗಿ ಅದೇ ಸಂಸ್ಕೃತ ಅಂತೇಳಿ. ಸಂಸ್ಕೃತ ಭಾಷೆಯಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಕಂಡು ಬರ್ತೈತಿ. ಅಲಹಾಬಾದ್ ಪಿಲ್ಲರ್ ಅಂತೇಳಿ ಕರಿತೇವೆ. ಈ ಅಲಹಾಬಾದ್ ಸ್ತಂಭ ಶಾಸನ ಯಾರಿಗೆ ಸಂಬಂಧಪಟ್ಟಿದೆ ಅಂತಂದಾಗ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ. ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿದೆ. ಸಮುದ್ರಗುಪ್ತ ಈ ಗುಪ್ತ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ವ್ಯಕ್ತಿ ಯಾರಂತಂದಾಗ ಸಮುದ್ರಗುಪ್ತ. ಸಮುದ್ರಗುಪ್ತ ಆಳ್ವಿಕೆ ಮಾಡಿದಂಥ ಅವಧಿ ಕ್ರಿಸ್ತ ಶಕ 335ರಿಂದ 375 380 ತನಕ ಆಳ್ವಿಕೆ ಮಾಡಿದ್ದಾನು ಅಂತೇಳಿ ಕರೆಯಲಾಗ್ತದೆ. 375 ತನಕ ಆಳ್ವಿಕೆ ಮಾಡಿದ್ದಾನೆ ಅಂತೇಳಿ. ಈ ಸಮುದ್ರಗುಪ್ತನ ಮೂಲ ಹೆಸರು ಏನಂತಂದ್ರೆ ಕಚ ಅಂತೇಳಿ. ಸಮುದ್ರಗುಪ್ತನ ಮೂಲ ಹೆಸರು ಕಚ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗ್ತೈತಿ. ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಕರೆದಂಥ ವ್ಯಕ್ತಿ ಯಾರಂತಂದಾಗ ವಿ ಎ ಸ್ಮಿತ್. ಹಾಗಾಗಿ ನೆಪೋಲಿಯನ್ ಅನ್ನು ಏನಂತಂದಾಗ ಪ್ರಪಂಚದ 100 ಕದನಗಳ ಸಿಂಹ ಅಂತೇಳಿ ಕರಿತೀವಿ ನೆಪೋಲಿಯನ್. ಮತ್ತು ನೆಪೋಲಿಯನ್ನಿಗೂ ಮತ್ತು ಈತನಿಗೆ ಹೋಲಿಕೆ ಮಾಡಿದ್ದಾನಷ್ಟೇ, ಇವನು ಸಮಕಾಲೀನ ವ್ಯಕ್ತಿ ಅಲ್ಲ. ಬಟ್ ನೆಪೋಲಿಯನ್ ಫ್ರಾನ್ಸ್ ದೇಶದ ಸರ್ವಾಧಿಕಾರಿ, ಆಧುನಿಕ ಯುಗದಲ್ಲಿ ಬರ್ತಕ್ಕಂಥ ವ್ಯಕ್ತಿ ನೆಪೋಲಿಯನ್. ಬಟ್ ಭಾರತದಲ್ಲಿ ಯಾವ ಅರಸನ ಸಮಕಾಲೀನ ವ್ಯಕ್ತಿ ನೆಪೋಲಿಯನ್ ಅಂತ ಹೇಳಬಹುದು ಗೊತ್ತೇನು? ಟಿಪ್ಪು ಸುಲ್ತಾನ ಸಮಕಾಲೀನ ವ್ಯಕ್ತಿ, ಫ್ರಾನ್ಸಿನ ಸರ್ವಾಧಿಕಾರಿಯಾದ ನೆಪೋಲಿಯನ್. ಬಟ್ ಆ ನೆಪೋಲಿಯನ್ ಇತಿಹಾಸವನ್ನು ಓದಿದಂಥ ಈ ಇತಿಹಾಸಕಾರ ಇವನ ಇತಿಹಾಸವನ್ನು ಓದಿದ ಮೇಲೆ ಇವನಿಗೆ ಏನಂತ ಹೋಲಿಕೆ ಮಾಡಿದ್ದಾನು. ಹಾಗಾಗಿ ವಿ ಎಸ್ ಸ್ಮಿತ್ ಎಂಬ ವ್ಯಕ್ತಿ ಈ ನೆಪೋಲಿಯನ್ ಅಂತೇಳಿ ಕರೆದಿದ್ದಾನು. ಯಾರನ್ನ ತಂದಾಗ ಸಮುದ್ರಗುಪ್ತ. ಈ ಸಮುದ್ರಗುಪ್ತನ ಬಗ್ಗೆ ಮಾಹಿತಿ ತಿಳಿಸುವಂಥ ಶಾಸನ ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ ಕರಿತೀವಿ. ಅಲಹಾಬಾದ್ ಸ್ತಂಭ ಶಾಸನ ಕೆತ್ತಿದಂಥ ವ್ಯಕ್ತಿ ಯಾರಂತಂದಾಗ ಹರಿಶೇನ ಎಂಬ ವ್ಯಕ್ತಿ ಕೆತ್ತಿದ್ದಾನು. ಹರಿಶೇನ ಎಂಬ ವ್ಯಕ್ತಿ ಕೆತ್ತಿದ್ದಾನು. ಸಂಸ್ಕೃತದಲ್ಲಿರ್ತಕ್ಕಂಥ ಈ ಶಾಸನ 33 ಸಾಲುಗಳಿಂದ ಕೂಡೈತಿ. ಎಷ್ಟು ಸಾಲುಗಳಿಂದ? 33. ಈ 33 ಸಂಸ್ಕೃತ ಸಾಲುಗಳು ಹೇಗಿದ್ದಾವೆ ಗೊತ್ತೇನು? ಒಂದೇ ವಾಕ್ಯದಲ್ಲಿದ್ದಾವೆ. ಒಂದೇ ವಾಕ್ಯ 33 ಸಂಸ್ಕೃತ ಸಾಲುಗಳು ಮುಗಿಯೋ ತನಕ ಎಲ್ಲಿ ಪೂರ್ಣ ವಿರಾಮ ಇಲ್ಲ. ಒಂದು ಸೆಂಟೆನ್ಸ್ ಬರಬೇಕಂದ್ರೆ ಪೂರ್ಣ ವಿರಾಮ ಬಂದಾಗ ಒಂದು ಸೆಂಟೆನ್ಸ್. ಹಂಗೆ 33 ಸಾಲುಗಳಿಂದ ಕೂಡಿದಂಥ ಒಂದೇ ವಾಕ್ಯದಲ್ಲಿದ್ದಂಥ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇದು ಕೌಸಂಬಿ ಎಂಬ ಪ್ರದೇಶದಲ್ಲಿತ್ತು. ಕೌಸಂಬಿ ಎಂಬುದು ಒಂದು ವತ್ಸ ಮಹಾಜನಪದದ ರಾಜಧಾನಿ. ವತ್ಸ ಮಹಾಜನಪದ ರಾಜಧಾನಿ ಕೌಸಂಬಿ, ಮತ್ಸ ಮಹಾಜನಪದ ರಾಜಧಾನಿ ವಿರಾಟನಗರ. ಆ ಕೌಸಂಬಿ ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶದ ಕೌಸಂಬಿಯಲ್ಲಿದ್ದಂಥ ಶಾಸನವನ್ನು ಮುಂದೆ ಏನಂತಂದಾಗ ಒಬ್ಬ ವ್ಯಕ್ತಿ ಅಲಹಾಬಾದಕ್ಕೆ ಸ್ಥಳಾಂತರ ಮಾಡಿದವ. ಅಲಹಾಬಾದಕ್ಕೆ ಸ್ಥಳಾಂತರ ಮಾಡಲಾಯಿತು. ಹಂಗೆ ಅಲಹಾಬಾದಕ್ಕೆ ಸ್ಥಳಾಂತರ ಮಾಡಿದಂಥ ವ್ಯಕ್ತಿ ನಿಮಗೆ ಗೊತ್ತಿದ್ದಾನೆ. ಆತನೇ ಯಾರಂತಂದಾಗ ಫಿರೋಜ್ ಶಾ ತುಘಲಕ್. ಮತ್ತು ಒಂದು ದಾಖಲೆ ಪ್ರಕಾರ ಏನಂತಂದಾಗ ಅಶೋಕನ ಶಾಸನದ ಮೇಲೆ ಏನಂತಂದಾಗ ಹರಿಸೇನ ಈ ರೀತಿಯ ಕೆತ್ತಿಸಿದ್ದಾನು ಅಂತೇಳಿ ಉಲ್ಲೇಖ ಒಂದೊಂದು ಕಡೆಗೆ ಸಿಗ್ತೈತಿ ನಮಗೆ. ಅಷ್ಟೇ ಅಲ್ಲದೆ ಇದರಲ್ಲಿ ಈತನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ಇದೆ. ಸಮುದ್ರಗುಪ್ತನ ಸೈನಿಕ ಸಾಧನೆಗಳ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಏನಿದೆ ಅಂತಂದಾಗ ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದ, ದಕ್ಷಿಣ ಭಾರತದ 12 ರಾಜರನ್ನು ಸೋಲಿಸಿದ, ಆಮೇಲೆ ಅಡವಿ ರಾಜರನ್ನು ಸೋಲಿಸಿದ, ಈಶಾನ್ಯ ರಾಜಮನೆತನಗಳನ್ನು ಸೋಲಿಸಿದ, ಆಮೇಲೆ ಏನಂತಂದಾಗ ಆ ವಾಯುವ್ಯ ರಾಜಮನೆತನದ ಅರಸರನ್ನು ಸೋಲಿಸಿದ್ದ.
ಬಟ್ ಇದರಲ್ಲಿ ನಿಮ್ಗೆ KS PS ಕೇಳ್ತಕ್ಕಂಥದ್ದು ಯಾವ 9 ರಾಜರನ್ನು ಸೋಲಿಸಿದ, ಯಾವ 12 ಜನರನ್ನು ಸೋಲಿಸಿದ ಅಂತೇಳಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರ್ತೈತಿ. ಅದಕ್ಕೆ ನಮ್ಮ ಈ 9 ರಾಜ್ಯರನ್ನು ತಿಳಿಲಕ್ಕಾಗಿ ಈಗ ರುದ್ರಸೇನ ವಾಕಟಕ ಅಂತೇಳಿ ಕರೀತಾರೆ. ರುದ್ರಸೇನ ವಾಕಟಕ ಅರ್ಸ, ಮಿಥಿಲಾ ಉತ್ತರ ಪ್ರದೇಶ ಅಂತೇಳಿ ಕರೀತಾರೆ, ಮಿಥಿಲಾ ಉತ್ತರ ಪ್ರದೇಶ ಅಂತೇಳಿ. ನಾಗಸೇನಾ ಅಂತೇಳಿ ನಾಗದೊರೆ ಅಂತೇಳಿ ಕರಿತೀವಿ, ನಾಗ ಮನೆತನ ನಾಗ ಸೇನಾ ಅಂತೇಳಿ ಕರಿತೀವಿ. ಆಮೇಲೆ ಏನಂತಂದಾಗ ಚಂದ್ರವರ್ಮನ್ ಅಂತ ಹೇಳ್ತೀವಿ, ಪುಷ್ಕರ್ಣಿ ಅಂತ ಹೇಳ್ತೀವಿ, ಚಂದ್ರವರ್ಮ ಪುಷ್ಕರ್ಣಿ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಏನಂತಂದಾಗ ಗಣಪತಿ ನಾಗ ಅಂತೇಳಿ ಕರಿತೀವಿ, ಮಥುರಾ, ಗಣಪತಿ ನಾಗ ಮಥುರಾ ಅಂತೇಳಿ. ಆಮೇಲೆ ನಾಗ ದತ್ತ ಏನಂತಂದಾಗ ಪದ್ಮಾವತಿ ನಾಗ, ನಾಗ ದತ್ತ ಏನಂತಂದಾಗ ಸಿಂಹ ನಂದಿ ನಾಗ, ಸಿಂಹ ನಂದಿ ನಾಗ. ಆಮೇಲೆ ನಂದಿನ ಅಂತೇಳಿ ಕರಿತೇವೆ, ನಂದಿನ ಪದ್ಮಾವತ, ನಂದಿನ ಪದ್ಮಾವತ ಅಂತೇಳಿ. ಅಚ್ಯುತ ಅಂತಂದಾಗ ಅಹಿಚಾದ್ರಿ, ಅಹಿಚಾದ್ರಿ. ಆಮೇಲೆ ಬಲವರ್ಧನ್ ಅಸ್ಸಾಂ, ಬಲವರ್ಧನ್ ಅಸ್ಸಾಂ ಅಂತ ಹೇಳ್ತೇವೆ. ಹಿಂಗ ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದ. ಹಂಗ ದಕ್ಷಿಣ ಭಾರತದ 12 ಜನರನ್ನು ನೀವು ನೋಟ್ ಮಾಡ್ತಾ ಹೋಗ್ಬೇಕಂದಾಗ ಈ ಕ್ಲಾಸ್ ಕೇಳ್ತಾನೆ ಏನಂತಂದಾಗ ನೀವು ಹುಡುಕಾಡ್ ಮಾಡ್ಕೊಂತ ಹೋಗ್ಬೋದು. ಅಂದಾಗ 12 ಕೋಶಲದ ಮಹೇಂದ್ರ ಅಂತ ಹೇಳ್ತೇವಿ, ಕೊಟ್ಟೂರಿನ ಸ್ವಾಮಿ ದತ್ತ ಅಂತ ಹೇಳ್ತೇವಿ, ಕೌರಾಲದ ಮಾಂತರಾಜ ಅಂತ ಹೇಳ್ತೇವಿ. ಆಮೇಲೆ ಏನಂತಂದಾಗ ಕೌಸ್ತಪುರದ ಧನಂಜಯ ಅಂತ ಹೇಳ್ತೇವಿ. ಆಮೇಲೆ ಕಂಚಿಯ ವಿಷ್ಣುಗೋಪ ಅಂತ ಹೇಳ್ತೇವಿ. ಆಮೇಲೆ ಅವಮುಕ್ತದ ನೀಲರಾಜ ಅಂತ ಹೇಳ್ತೀವಿ, ಎರಡಂಪಲ ದಮನ ಅಂತ ಹೇಳ್ತೇವಿ. ಆಮೇಲೆ ಏನಂತಂದ್ರೆ ದೇವರಾಷ್ಟ್ರದ ಕುಬೇರ ಅಂತ ಹೇಳ್ತೇವೆ, ಪಿಷ್ಟಪುರದ ಮಹೇಂದ್ರ ಅಂತ ಹೇಳ್ತೇವಿ. ಆಮೇಲೆ ಪಲ್ಲಕದ ಉಗ್ರಸೇನ ಅಂತ ಹೇಳ್ತೇವಿ, ಮಹಾಂತಕದ ವ್ಯಾಘ್ರ ರಾಜ್ಯ ಅಂತ ಹೇಳ್ತೇವಿ. ಹಿಂಗ ಉತ್ತರ ಭಾರತದ 9 ಜನ, ದಕ್ಷಿಣ ಭಾರತದ 12 ರಾಜರುಗಳನ್ನು ಸೋಲಿಸಿದ್ದ ಅಂತೇಳಿ. ಆ ಎಲ್ಲ ರಾಜರನ್ನು ಹಿಡಿತದಲ್ಲಿಡುವ ಸಲುವಾಗಿ ಈತ 3 ನೀತಿಗಳನ್ನು 3 ತಂತ್ರಗಳನ್ನು ಅಳವಡಿಸಿಕೊಂಡಿದ್ದ. ಯಾಕೆ ಉತ್ತರ ಭಾರತದ 9 ರಾಜರುಗಳು, ದಕ್ಷಿಣ ಭಾರತದ 12 ಜನರು ಉಲ್ಟಾ ಬಿದ್ರೆ ಇವ ಯಾವುದು ಲೆಕ್ಕ? ಅದಕ್ಕಾಗಿ ಈತ ಒಂದು ನೀತಿ ಅಳವಡಿಸಿಕೊಂಡು ಬಂದಿದ್ದ. ಅದು 3 ತಂತ್ರಗಳನ್ನು, ಒಂದು ಗ್ರಹಣ ಅಂತ ಹೇಳ್ತೇವೆ, ಒಂದು ಮೋಕ್ಷ ಅಂತ ಹೇಳ್ತೇವೆ, ಒಂದು ಅನುಗ್ರಹ ಅಂತ ಹೇಳ್ತೇವೆ. ಗ್ರಹಣ ಅಂದಾಗ ಸೋಲಿಸಿದ ರಾಜನನ್ನು ಬಂಧನಕ್ಕೀಡು ಮಾಡುವುದು, ಗ್ರಹಣ ಇಡಿಸಿಬಿಟ್ಟಂಗ ಗ್ರಹಣ. ಮೋಕ್ಷ ಅಂತಂದಾಗ ಆ ಬಂಧನಕ್ಕೀಡು ಮಾಡಿದಂಥ ರಾಜನಿಂದ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡು ಕೆಲವೊಂದು ಕಂಡೀಷನ್ಗಳು ಹಾಕಿ ಬಿಡುಗಡೆಗೊಳಿಸೋದು. ಅಂದಾಗ ಗ್ರಹಣ ಆದಮೇಲೆ ಮೋಕ್ಷಗೊಳಿಸೋದು. ಆಮೇಲೆ ಬಿಡುಗಡೆಗೊಂಡಂಥ ರಾಜನಿಗೆ ಪಟ್ಟಾಭಿಷೇಕವಾಗಲು ಅನುಮತಿಸುವುದು. ಅದು ಏನಂತಂದಾಗ ಅನುಗ್ರಹಿಸೋದು. ಗ್ರಹಣ ಅಂದ್ರೆ ಬಂಧನಕ್ಕೀಡು ಮಾಡುವುದು, ಆಮೇಲೆ ಮೋಕ್ಷ ತಂದಾಗ ಬಿಡುಗಡೆಗೊಳಿಸೋದು, ಬಿಡುಗಡೆಗೊಂಡಂಥ ರಾಜನಿಗೆ ಅನುಗ್ರಹಿಸೋದು. ಹಾಗೆ ಗ್ರಹಣ, ಮೋಕ್ಷ, ಅನುಗ್ರಹ. ಹೀಗೆ ಏನಂತಂದಾಗ ಸಮುದ್ರಗುಪ್ತನ ಬಗ್ಗೆ ಏನಂತಂದಾಗ ಬಹಳಷ್ಟು ನಾವು ಹೇಳಬಹುದು. ಯಾಕಂದಾಗ ಸ್ವತಃ ಸಾಹಿತಿಯಾಗಿದ್ದು ಸಂಸ್ಕೃತದಲ್ಲಿ ಫೇಮಸ್ ಆದಂಥ ಕೃಷ್ಣಚರಿತೆ ಎಂಬ ಕೃತಿಯನ್ನು ರಚನೆ ಮಾಡಿದ್ದ. ಆಮೇಲೆ ಸ್ವತಃ ವಿನ್ನಡಿಸುತ್ತಿದ್ದ. ಅಶ್ವಮೇಧ ಯಾಗವನ್ನು ಕೈಗೊಂಡಂಥ ಭಾರತದ ಮೊದಲ ಅರಸ ಅಂತೇಳಿ ಇವನ ಬಗ್ಗೆ ಉಲ್ಲೇಖವಿದೆ. ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರೆಯಲಾಗ್ತದ. ಸಂಗೀತ ಪ್ರಿಯನಾಗಿದ್ದು ವೀಣೆ ನುಡಿಸುತ್ತಿದ್ದ. ಬ್ರಾಹ್ಮಣರಿಗೆ ಭೂಮಿಯನ್ನು ದಾನವನ್ನಾಗಿ ನೀಡಿದ. ಹಿಂಗೆ ಎಷ್ಟೋ ವಿಷಯಗಳು ಏನಂತಂದಾಗ ಸಮುದ್ರಗುಪ್ತನ ಬಗ್ಗೆ ನಾವು ಹೇಳಬಹುದು. ಇಲ್ಲಿ ಏನಂತಂದಾಗ ಆನ್ಸರ್ ಯಾವುದಾಗ್ತೈತೆ ಅಂದಾಗ ಸಂಸ್ಕೃತ ಭಾಷೆ ಯಾಗಲಿದೆ ಅಂತ ಹೇಳಲಾಗ್ತದ. ನಾವು ನೆಕ್ಸ್ಟ್ ಪ್ರಶ್ನೆಗೆ ಸಾಗೋಣಂತ. ಅದೇ ಏನಂತಂದಾಗ 3ನೇ ಪ್ರಶ್ನೆ ಈ ರೀತಿಯಾಗಿದೆ. 3ನೇ ಪ್ರಶ್ನೆ ಗಮನ ಹರಿಸಲಕ್ಕಾಗಿ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಸಿದ್ಧಾಂತಿಕವನ್ನು ಬರೆದವರು ಒಂದು ಚರಕ ಅಂತೇಳಿದೆ, ಸುಶ್ರುತ ಅಂತೇಳಿದೆ, ವರಹಮೀರ ಅಂತೇಳಿದೆ, ಆರ್ಯಭಟ್ಟ ಅಂತೇಳಿದೆ. ಅಂತೇಳಿ ಇಲ್ಲಿ ಆನ್ಸರ್ ಯಾವುದಂದಾಗ ವರಹಮೀರ ಏನಂತಂದಾಗ ಪಂಚಸಿದ್ಧಾಂತ ಬೃಹತ್ ಸಂಹಿತೆ ಅಂತೇಳಿ ಕರಿತೇವಲ್ಲ, ಆ ಕೃತಿಯನ್ನು ರಚನೆ ಮಾಡಿದ್ದಾನು. ಈತನನ್ನು ಭಾರತದ ಖಗೋಳಶಾಸ್ತ್ರದ ಪಿತಾಮಹ ಯಾರು ತಂದಾಗ ಈತನೇ. ಅಷ್ಟೇ ಅಲ್ಲದೆ ಭಾರತದ ಜ್ಯೋತಿಷಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ವರಹಮೀರನ್ ಏನಂತಂದಾಗ ಈ ನವರತ್ನಗಳೆಂಬ 9 ಜನ ಕವಿಗಳ ಕೂಟ ಇತ್ತು. ಯಾರ ಆಸ್ಥಾನದಲ್ಲಿ ಅಂತಂದಾಗ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ. ಆ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನಗಳೆಂಬ 9 ಜನ ಕವಿಗಳ ಕೂಟ ಇತ್ತಲ್ಲ, ಹಾಗಾಗಿ ಏನಂತಂದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ವರಹಮೀರನಿದ್ದ. ವರಹಮೀರ ಏನಂತಂದಾಗ ಬೃಹತ್ ಸಂಹಿತೆ ಪಂಚಸಿದ್ಧಾಂತ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾನು. ಇವನನ್ನು ಏನಂತಂದಾಗ ಇವನೇ ವಿಶೇಷತೆ ಇನ್ನೊಂದು ತಂದಾಗ 2ನೇ ಚಂದ್ರಗುಪ್ತನ ಬಗ್ಗೆ ಮಾಹಿತಿ ತಿಳಿಸುವಂಥ ಮೆಹರೌಲಿ ಕಬ್ಬಿಣದ ಸ್ತಂಭ ಶಾಸನಕ್ಕೆ ಎತ್ತಿಸಿದಂಥ ವ್ಯಕ್ತಿ ವರಹಮೀರ ಅಂತೇಳಿ ಕರೆಯಲಾಗ್ತೈತಿ. ಹೀಗಾಗಿ ಏನಂತಂದಾಗ ಇಂಪಾರ್ಟೆಂಟು ವರಹಮೀರ.
ಮತ್ತೇನಂತಂದಾಗ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದೆ ಅಂತ ಹೇಳಿದೆ. ಈ ಚರಕ ಯಾರು ಆಸ್ಥಾನದಲ್ಲಿದ್ದನು ಅಂತೇಳಿ ಕಾಮೆಂಟ್ ಮಾಡಿ. ಚರಕನ ಕೃತಿ ಚರಕ ಸಂಹಿತೆ, ಆತನನ್ನು ಭಾರತದ ಆಯುರ್ವೇದಿಕ್ ಪಿತಾಮಹ ಅಂತೇಳಿ ಕರಿತೇವೆ. ಹೀಗಾಗಿ ಸುಶ್ರುತ ಸಂಹಿತೆ, ಸುಶ್ರುತ ಸಂಹಿತೆ ಅಂತೇಳಿ ಕರೆಯಲಾಗ್ತೈತಿ. ಆ ಸುಶ್ರುತ ಸಂಹಿತೆ ಎಂಬ ಕೃತಿ ಇದೆಯಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ, ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿ ತಿಳಿಸುವಂಥ ಕೃತಿ ಯಾವುದಂತಂದಾಗ ಸುಶ್ರುತ ಸಂಹಿತೆ. ಬರೆದವರು ಯಾರು ತಂದಾಗ ಸುಶ್ರುತ. ಇನ್ನು ಆರ್ಯಭಟ್ಟ ಅಂತಂದಾಗ ಗೊತ್ತೇ ಇದೆ, ಅವನ್ನ ಏನಂತಂದಾಗ ಪ್ರಮುಖವಾಗಿ ಆರ್ಯಭಟ್ಟಿಯಂ ಅಂತೇಳಿ ಕರಿತೇವೆ. ಸೂರ್ಯ ಸಿದ್ಧಾಂತ ಅಂತ ಹೇಳಿದೇವಿ. ಅಷ್ಟೇ ಅಲ್ಲದೆ ಪೈ ಬೆಲೆ ಕಂಡುಹಿಡಿದಂಥ ವ್ಯಕ್ತಿ ಯಾರು ತಂದಾಗ ಈತನೇ. ಪೈ ಬೆಲೆ 22/7 ಅಂತೇಳಿ ಕರಿತೇವಲ್ಲ, 22/7 ಕಂಡುಹಿಡಿದಂಥ ವ್ಯಕ್ತಿ ಆರ್ಯಭಟ್ಟ. ಬಟ್ ಏನಂತಂದಾಗ ನನಗೆ ಕಾಮೆಂಟ್ ಮಾಡಿ 0 ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತೇಳಿ. ಇನ್ನೊಂದೇನಂತಂದಾಗ ದಿಗಂತ ಅನಂತ ಕಂಡುಹಿಡಿದಂಥ ವ್ಯಕ್ತಿ ಯಾರು ಅಂತೇಳಿ ನನಗೆ ಕಾಮೆಂಟ್ದಲ್ಲಿ ತಿಳಿಸಿ. ಈ ಕವಿಗಳ ಬಗ್ಗೆ ಏನಂತಂದಾಗ ಈ ಆರ್ಯಭಟ್ಟನು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಕವಿನೇ, ಮತ್ತು ವರಾಹಮಿಹಿರನು ಏನಂತಂದಾಗ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿನೇ ಅಂತೇಳಿ ಕರೆಯಲಾಗ್ತದೆ. ಒಟ್ಟಾರೆ ಗುಪ್ತರ ಕಾಲದಲ್ಲಿದ್ದಂಥ ವ್ಯಕ್ತಿ. ಸುಶ್ರುತ ಏನಂತಂದ ಕುಶಾನರ ಚರಕನ ಆಸ್ಥಾನದಲ್ಲಿದ್ದಂಥ ಒಬ್ಬ ವೈದ್ಯ. ಹೀಗಾಗಿ ಏನಂತಂದಾಗ ಇದು ವೈದ್ಯಶಾಸ್ತ್ರದ ಬಗ್ಗೆ ಮಾಹಿತಿ ತಿಳಿಸ್ತೈತಿ ಅಂತೇಳಿ ಗೊತ್ತಾಗಬೇಕು. ಆಮೇಲೆ ನೆಕ್ಸ್ಟ್ ಪ್ರಶ್ನೆಗೆ ಏನಂತಂದಾಗ ಸಾಗೋಣ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಏನಂತಂದಾಗ ಮೂಡುಬಿದಿರೆ 1000 ಕಂಬಗಳ ಬಸದಿ ಸಂಬಂಧಿಸಿರುವುದು ಅಂತೇಳಿದೆ. ಇದು ಈಜಿಯಾದಂಥ ಪ್ರಶ್ನೆ. ಗಂಗರು, ವಿಜಯನಗರ, ಹೊಯ್ಸಳರು, ರಾಷ್ಟ್ರಕೂಟರು ಅಂತೇಳಿದೆ. ಎಸ್, ಇಲ್ಲಿ ಆನ್ಸರ್ ಯಾವ್ದಂದಾಗ ವಿಜಯನಗರ ಅಂತೇಳಿ. ವಿಜಯನಗರಕ್ಕೆ ಏನಂತಂದಾಗ ಸಂಬಂಧಪಟ್ಟದ್ದು ಯಾವುದಂತಂದಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐತಿ. ದಕ್ಷಿಣ ಕನ್ನಡ ಜಿಲ್ಲೆ. ಈಗ ತಾಲೂಕು ಮೂಡುಬಿದಿರೆ ತಾಲೂಕು ಅಂತ ಹೇಳಿದೆ. ಇಲ್ಲಿ ಏನಂತಂದಾಗ ನಾನು ಗಮನ ನೋಡಿರ್ಲಕ್ಕಾಗಿ ಈ ಸಾಲಾಗಿ ಅಲ್ಲಿಂದ ಏನಂತಂದಾಗ 1000 ಕಂಬಗಳ ಜೈನ ಬಸದಿ ಅಂತೇಳಿ. ಈ 1000 ಕಂಬಗಳ ಜೈನ ಬಸದಿ ಇದ್ದದ್ದನ್ನು ಜೈನರ ಮೆಕ್ಕ ಅಂತೇಳಿ ಕರಿತಾರೆ. ಒಂದೊಂದು ಕಡೆ ಇದನ್ನು ಜೈನರ ಕಾಶಿ ಅಂತೇಳಿ ಕೊಟ್ಟಾರು. ಕಾಶಿ ಅಲ್ಲ, ಮೆಕ್ಕ ಅಂತೇಳಿ ಕರಿತೇವೆ. ಜೈನರ ಮೆಕ್ಕ ಯಾಕೆ ಕರಿತೇವೆ ಅಂದಾಗ ಇಸ್ಲಾಂ ಧರ್ಮದಲ್ಲಿ ಸಮಾಧಿಯನ್ನು ಪೂಜೆ ಮಾಡ್ತಾರೆ. ಸಮಾಧಿ ಸ್ಥಳ ಅಂತಂದಾಗ ಈ ಇಸ್ಲಾಂ ಧರ್ಮದಲ್ಲಿ ಪವಿತ್ರವಾದಂಥ ಪ್ರವಾಸ ಮಾಡ್ತಾರೆ, ಪವಿತ್ರವಾದಂಥ ಯಾತ್ರೆ ಮಾಡ್ತಾರಲ್ಲ, ಎಲ್ಲಿಗೆ ಅಂತ ಮೆಕ್ಕಾದಲ್ಲಿ ಏನಂತಂದಾಗ ಮೊಹಮ್ಮದ್ ಪೈಗಂಬರ್ ಅವರ ಏನಂತಂದಾಗ ಸಮಾಧಿ ಸ್ಥಳ ಇದೆಯಲ್ಲ, ಹಾಗಾಗಿ ಅದನ್ನು ಇಸ್ಲಾಂ ಧರ್ಮದ ಪವಿತ್ರವಾದ ಸ್ಥಳ. ಈಗ ಜೈನ ಧರ್ಮದಲ್ಲಿ ಪವಿತ್ರವಾದಂಥ ಸ್ಥಳ ಅಂತಂದಾಗ ಇಲ್ಲಿದೆ. ಇಲ್ಲಿ ಏನಂತಂದಾಗ ಜೈನ ಬಸದಿಗಳು. ಈಗ ಜೀನರು ಏನಂತಂದಾಗ ಅಸ್ತಂಗತವಾದ ಮೇಲೆ ಅವರ ಏನಂತಂದಾಗ ಅಂತ್ಯ ಸಂಸ್ಕಾರವನ್ನು ಮಾಡಿದಂಥ ಸ್ಥಳಕ್ಕೆ ಜೈನ ಬಸದಿ. ಹಂಗೇನಂತಂದಾಗ ಜೈನ ಬಸದಿ, ಇದನ್ನು ಮೆಕ್ಕ ಅಂತೇಳಿ ಕರೀತಾರೆ. ಜೈನರ ಕಾಶಿ ಎಂದು ಕರೆಯಲ್ಪಡ್ತಕ್ಕಂಥದ್ದು ಯಾವತ್ತಂದಾಗ ಅದು ಶ್ರವಣಬೆಳಗೊಳ. ಜೈನರ ಕಾಶಿ, ಹೋಲಿ ಪ್ಲೇಸ್ ಆಫ್ ಜೈನಿಸಮ್ ಆಸ್ ಕಾಲ್ಡ್ ನೋನೆ ಈ ಶ್ರವಣಬೆಳಗೊಳ ಅಂತೇಳಿ ಕರಿತೇವೆ. ಮೆಕ್ಕ ಎಂದು ಕರೆಯಲ್ಪಡ್ತಕ್ಕಂಥದ್ದು ಯಾವತ್ತಂದಾಗ ಜೈನರ ಮೆಕ್ಕ ಮೂಡುಬಿದಿರೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು. ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡೋದು ಗೊಮ್ಮಟೇಶ್ವರ ವಿಗ್ರಹ ನೆನಪಿಡಬೇಕು ಇಂಪಾರ್ಟೆಂಟ್ ಆಗಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಾಪನೆಯಾದಂಥ ಹಲವಾರು ಏನಂತಂದಾಗ ಕಟ್ಟಡಗಳು ನಿಮಗೆ ಗೊತ್ತಿದ್ದಾವು. ವಿಜಯ ವಿಠಲ ದೇವಾಲಯ ಅಂತೇಳಿದೆ, ವಿರೂಪಾಕ್ಷ ದೇವಾಲಯ, ಆಮೇಲೆ ಹಜಾರ ರಾಮಸ್ವಾಮಿ ದೇವಾಲಯ, ಕಮಲ ದೇವಾಲಯ, ಆಮೇಲೆ ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ, ಉಗ್ರ ನರಸಿಂಹ, ಮಹಾನವಮಿ, ದಿಬ್ಬ, ಹಲವಾರು ನೋಡಿದವು. ಬಟ್ ಈಗ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಮುಂದೆ ಕೇಳ್ತಕ್ಕಂಥದ್ದು 2026ರಲ್ಲಿ ಕೇಳ್ತಕ್ಕಂಥದ್ದು ಯಾವುದಂತಂದಾಗ ಹೊಯ್ಸಳರ ಬಗ್ಗೆ ಕೇಳ್ತಾರೆ. ಅಂದಾಗ ಹೊಯ್ಸಳರು ಯಾವ ದೇವಾಲಯಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿವೆ? UNESCO ಅಂತೇಳಿ ಕರಿತೇವಲ್ಲ, ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ ಕರಿತೇವಲ್ಲ, ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾವಲ್ಲ ಹೊಯ್ಸಳರ ಮಾನ್ಯುಮೆಂಟ್ಸ್ಗಳು. ಹೊಯ್ಸಳರ ದೇವಾಲಯಗಳು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾವು ಅಂತೇಳಿ ಗೊತ್ತಾಗ್ತದಲ್ಲ. ಎಷ್ಟು ಅಂತಂದಾಗ 3 ಸೈಟ್ಗಳು, ಅಂದಾಗ 3 ನೆಲೆಗಳು. ಒಂದು ಏನಂತಂದಾಗ ಬೇಲೂರು ಅಂತೇಳಿ ಕರಿತೇವೆ, ಬೇಲೂರು ಅಂತೇಳಿ. ಎರಡನೇದ್ದು ಹಳೆಬೀಡು ಅಂತ ಹೇಳ್ತೇವೆ, ಹಳೆಬೀಡು ಅಂತೇಳಿ. ಆಮೇಲೆ ಮೂರನೇದ್ದು ಏನಂತಂದಾಗ ಇಂಪಾರ್ಟೆಂಟ್ ಸೋಮನಾಥಪುರ. ಇವು ಅಕಸ್ಮಾತ್ ಇವು ಗೊತ್ತಿದ್ದಕ್ಕೆ ಇಲ್ಲಿನ ದೇವಾಲಯಗಳು ಕೇಳ್ತಾರೆ, ಬಹಳಷ್ಟು ಇಂಪಾರ್ಟೆಂಟು. ಈ ಬೇಲೂರಿನಲ್ಲಿದ್ದಂಥ ದೇವಾಲಯ ನಿಮಗೆ ಗೊತ್ತಿದೆ, ಚನ್ನಕೇಶವ ದೇವಾಲಯ. ಎಂಥ ದೇವಾಲಯ? ಚನ್ನಕೇಶವ ದೇವಾಲಯ. ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ. ಸೋಮನಾಥಪುರದಲ್ಲಿ ಕೇಶವ
ದೇವಾಲಯ ಈ ಅಂಗಲದಲ್ಲಿ ಏನಂತಂದಾಗ ಕೇಳ್ತಾರೆ. ಅಷ್ಟೇ ಅಲ್ಲದೆ ಏನಂತಂದಾಗ ಇನ್ನೊಂದು ಮುಂದುವರೆದು ಏನಂತಂದಾಗ ಅಧ್ಯಯನ ಮಾಡ್ಲಿಕ್ಕಾಗಿ ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟ ದೇವಾಲಯ ಆಗಿತ್ತು. ಅಂದಾಗ ಏಕಕೂಟದ ದೇವಾಲಯ ಬೇಲೂರಿನ ಚೆನ್ನಕೇಶವ ದೇವಾಲಯ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದೇವಾಲಯ, 2 ಕೂಟ ದೇವಾಲಯ. ಒಂದು ಹೊಯ್ಸಳೇಶ್ವರ ಅಂತೇಳಿದೆ, ಇನ್ನೊಂದು ಶಾಂತಲೇಶ್ವರ. ಅಂದಾಗ 2 ಶಿಖರಗಳನ್ನು ಹೊಂದಿದಂಥ ದೇವಾಲಯ. ಹೊಯ್ಸಳೇಶ್ವರ ಒಂದಿದೆ, ಶಾಂತಲೇಶ್ವರ. ಇನ್ನು ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟ ದೇವಾಲಯ. ಏಕಕೂಟ, ದ್ವಿಕೂಟ, ತ್ರಿಕೂಟ. ಒಂದು ಕೇಶವ ಇದೆ, ಒಂದು ಜನಾರ್ದನ ಇದೆ, ಒಂದು ವೇಣುಗೋಪಾಲ ಇದೆ. ವೇಣುಗೋಪಾಲ ಇವು 3 ಏನಂತಂದಾಗ ಟೆಂಪಲ್ಗಳು. ಕೇಶವ ಅಂದ್ರೆ 3 ಗರ್ಭಗುಡಿ ಇದ್ದಂಥ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ, ಒಂದು ಕೇಶವ, ಜನಾರ್ದನ, ವೇಣುಗೋಪಾಲ. ದ್ವಿಕೂಟ ಅಂದ್ರೆ ಹೊಯ್ಸಳೇಶ್ವರ ಒಂದೈತಿ, ಶಾಂತಲೇಶ್ವರ. ಬೇಲೂರು ತಂದಾಗ ಚೆನ್ನಕೇಶವ ದೇವಾಲಯ ಅಂತ ಹೇಳಿ ಕರಿತೀವಿ. ಹೀಗೆ ಏನಂತಂದಾಗ ಹೊಯ್ಸಳರ ಮಾನ್ಯುಮೆಂಟ್ಸ್ಗಳು ಈ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡದ್ದು ಭಾರತದ ಎಷ್ಟನೇ ತಾಣವಾಗಿವೆ ಅಂತ ಹೇಳಿ ಕೇಳ್ತಾರು. ಯಾವ ವರ್ಷ ಸೇರ್ಪಡೆಗೊಂಡಿವೆ ಅಂತೇಳಿ ಕೇಳ್ತಾರು. ಅದಕ್ಕೆ ಯಾವ ವಾಸ್ತುಶಿಲ್ಪ ಶೈಲಿ ಐತಿ ಅಂತೇಳಿ ಕೇಳ್ತಾರು. ಆ ಶೈಲಿಯ ಲಕ್ಷಣಗಳು ಏನದಾವು ಅಂತೇಳಿ ಕೇಳ್ತಾರು. ಅದಕ್ಕಾಗಿ ಇಲ್ಲೊಂದು ಪಕ್ಕಾ ಕ್ವಶನ್ ಇರ್ತಕ್ಕಂಥ ಸಾಧ್ಯತೆ ಈ ಹೊಯ್ಸಳ ಸಂಬಂಧಪಟ್ಟಂತೆ ಇದ್ದೇ ಇರುತ್ತೆ. ಇನ್ನು ರಾಷ್ಟ್ರಕೂಟರ ಮಾನ್ಯುಮೆಂಟ್ಸ್ ಯಾವ್ದು ನೆನಪಿಡಬೇಕಂದಾಗ ಅದೇ ಎಲ್ಲೋರದ ಕೈಲಾಸನಾಥ ದೇವಾಲಯ ನೆನಪಿಡಬೇಕು. ಅಷ್ಟೇ ಅಲ್ಲದೆ ಏನಂತಂದಾಗ ಅದನ್ನು ನಿರ್ಮಿಸಿದಂಥ ವ್ಯಕ್ತಿ ನೆನಪಿಡಬೇಕು. ಒಂದೇ ಶಿಲೆಯಲ್ಲಿ ನಿರ್ಮಾಣ ಮಾಡಿದಂಥ ದೇವಾಲಯ ಇಂಪಾರ್ಟೆಂಟು. 1ನೇ ಕೃಷ್ಣ ಎಂಬ ವ್ಯಕ್ತಿ ನೆನಪಿಡಬೇಕು, ಇಂಪಾರ್ಟೆಂಟ್. ಹೀಗೆ ಹೇಳ್ತಾ ಹೋದರೆ ಏನಂತಂದಾಗ ಸಿಕ್ಕಾಪಟ್ಟಿ ದೊಡ್ಡ ಬಿಡುವಾಗುವಂಥ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆಗಳಿಗೆ ಏನಂತಂದಾಗ ಸಾಗೋಣ. ಅದೇ 5ನೇ ಪ್ರಶ್ನೆ ಈ ರೀತಿಯಾಗಿದೆ. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂತೇಳಿ ಕ್ವಶನ್ ಇದೆ. ಕ್ವಶನ್ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂತೇಳಿ. ಆನ್ಸರ್ ಆಪ್ಷನ್ಸ್ಗಳು ತಾಳಗುಂದ, ಹಲ್ಮಿಡಿ ಶಾಸನ, ಮಸ್ಕಿ ಶಾಸನ, ಕಳಿಂಗ ಶಾಸನ ಅಂತೇಳಿದೆ. ಆನ್ಸರ್ ಯಾವುದಾಗ್ತೈತಿ ಇಲ್ಲಿ? ಆನ್ಸರ್ ಯಾವುದಾಗ್ತೈತಿ ಅಂತಂದಾಗ ಅದೇ 1ನೇ ಆಪ್ಷನ್ಸು ತಾಳಗುಂದ ಶಾಸನ. ತಾಳಗುಂದ ಶಾಸನ ಇದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿದೆ. ಸಂಸ್ಕೃತ ಶಾಸನವಾಗಿದೆ. ಬಟ್ ಇದು ಯಾವ ಕಾಲದಲ್ಲಿ ನಿರ್ಮಿಸಲಾಯಿತು ಅಂದರೆ ಕಾಕುತ್ಸವರ್ಮನ ಕಾಲದಲ್ಲಿ. ಕಾಕುತ್ಸವರ್ಮನ ಕಾಲದಲ್ಲಿ ನಿರ್ಮಿಸಲಾದಂಥ ಈ ತಾಳಗುಂದ ಶಾಸನ ಅಂತ ಹೇಳ್ತೀವಿ. ಕರ್ನಾಟಕದ ಮೊದಲ ಶಾಸನ ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಕೆತ್ತಿದಂಥ ವ್ಯಕ್ತಿ ಯಾರ್ತಂದ ಕವಿ ಕುಬ್ಜ ಅಂತೇಳಿ ನೆನಪಿಡಬೇಕು. ಕವಿ ಕುಬ್ಜ ಎಂಬ ವ್ಯಕ್ತಿ ಏನಂತಂದ ಈ ಶಾಸನವನ್ನು ಕೆತ್ತದ್ದು ಅಂತೇಳಿ ಗೊತ್ತಾಗುತ್ತೆ. ಈ ಹಲ್ಮಿಡಿ ಶಾಸನ ಅಂತಂದಾಗ ಇದು ಕಾಕುತ್ಸವರ್ಮನ ಕಾಲದಲ್ಲಿ ಕೆತ್ತಲಾಗದು. ಕಾಕುತ್ಸವರ್ಮನ ಕಾಲದಲ್ಲಿ ಕ್ರಿಸ್ತಕ 450ರ ಅವಧಿಯಲ್ಲಿ ಕೆತ್ತಿಸಲಾಗಿದೆ. ಕ್ರಿಸ್ತಶಕ 450ರ ಅವಧಿಯಲ್ಲಿ ಕೆತ್ತಿಸಲಾಗೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಇದನ್ನು 1936ರಲ್ಲಿ MH ಕೃಷ್ಣ ಎಂಬ ವ್ಯಕ್ತಿ ಸಂಶೋಧಿಸಿದರು. MH ಕೃಷ್ಣ ಭಾಳ ಇಂಪಾರ್ಟೆಂಟು. ಹಲ್ಮಿಡಿ ಶಾಸನವನ್ನು 1936ರಲ್ಲಿ MH ಕೃಷ್ಣ ಅವರು ಸಂಶೋಧಿಸಲ್ಪಟ್ಟರು. ಇದು ಮೂಲತಃ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ದೊರೆತಂಥ ಈ ಶಾಸನ ಏನಂತಂದಾಗ ಅಧ್ಯಯನ ಮಾಡಿದರು. ಅಧ್ಯಯನ ಮಾಡಿದ ಮೇಲೆ ಏನಂತಂದಾಗ ಇದನ್ನು ಹೆಚ್ಚಿನ ಅಧ್ಯಯನಕ್ಕೆಂದು ಬೆಂಗಳೂರಿಗೆ ಸಹಿತ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ತರಲಾಯಿತು. ಅಲ್ಲಿ ಸ್ಟಡಿ ಮಾಡೋದಾದ್ಮೇಲೆ 16 ಸಾಲುಗಳಿಂದ ಕೂಡೈತಿ. ಹೀಗಾಗಿ ಕನ್ನಡ ಭಾಷೆಯೇ ಎದ್ದಿದೆ. ಹೀಗಾಗಿ ಇದು ಕನ್ನಡದ ಮೊದಲ ಶಾಸನ ಅಂಥೇಳಿ ಕನ್ಸಿಡರ್ ಮಾಡಲಾಯಿತು. ಬಟ್ ಪ್ರಸ್ತುತ ಏನಂತಂದಾಗ ಇತ್ತೀಚೆಗೆ 2013ನೇ ಸಾಲಿನಲ್ಲಿ 2013ನೇ ಸಾಲದಲ್ಲಿ ಅದೇ ತಾಳಗುಂದದಲ್ಲಿ, ತಾಳಗುಂದ ಎಲ್ಲಿದೆ ಅಂತ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಇದು ಕುಮದ್ವೈತಿ ನದಿಯ ದಡದ ಮೇಲೆ ಐತಿ. ಕುಮದ್ವೈತಿ ನದಿಯ ದಡದ ಮೇಲಿದೆ. ಆ ತಾಳಗುಂದದಲ್ಲೇನೆ 2013ರಲ್ಲಿ ತಿರುಮಲ ಅಯ್ಯರ್ ಅಂತೇಳಿ, ತಿರುಮಲ ಅಯ್ಯರ್ ಎಂಬ ಪುರಾತತ್ವ ತಜ್ಞರು, ತಿರುಮಲ ಅಯ್ಯರ್ ಎಂಬ ಪುರಾತತ್ವ ತಜ್ಞರು ಏನು ಮಾಡಿದಂದಾಗ ಆ ತಾಳಗುಂದದಲ್ಲಿ ಒಂದು ದೇವಾಲಯ ಇದೆ, ಪ್ರಣವೇಶ್ವರ ದೇವಾಲಯ ಇದೆ. ಅದು ಕರ್ನಾಟಕದ ಮೊದಲ ದೇವಾಲಯವಾಗಿದೆ. ಮತ್ತು ಅದನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರು ತಂದಾಗ ಕಾಕುತ್ಸವರ್ಮನೆ ಅಂತೇಳಿ ಉಲ್ಲೇಖವಿದೆ. ಆ ತಾಳಗುಂದದ ಪ್ರಣವಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿ 2013ರಲ್ಲಿ ಒಂದು ಶಾಸನ ಸಿಕ್ತು. ಅದು ಯಾವಾಗ ಏನಂತಂದಾಗ ಶಾಸನ ಕೆತ್ತದ್ದು ಅಂತೇಳಿ ಇತಿಹಾಸಕಾರರು ಹೇಳಿದಂದಾಗ 370ರ ಅವಧಿಯಲ್ಲಿ, ಕ್ರಿಸ್ತಶಕ 370ರ ಅವಧಿಯಲ್ಲಿ ಕೆತ್ತಿಸಲಾಗೈತಿ.
370 ಅಂದಾಗ 370ರ ಅವಧಿಯಲ್ಲಿ ಅದನ್ನು ಕೆತ್ತಲಾಗೈತಿ ಅಂತೇಳಿ ಅಧಿಕೃತವಾಗಿ ಮಾಹಿತಿ ತಿಳಿಸಿತ್ತಲ್ಲ, ಅದಕ್ಕೆ ಹಲ್ಮಿಡಿ ಶಾಸನ ಕಾಕುತ್ಸವರ್ಮ ಕೆತ್ತಿಸಿದ ಅಂದಾಗ ಕಾಕುತ್ಸವರ್ಮ ಆಳ್ವಿಕೆ ಮಾಡಿದಂತ ಕ್ರಿಸ್ತಕ 425ರಿಂದ ಆಳ್ವಿಕೆ ಮಾಡಿಲ್ಲ. 425ರಿಂದ ಆಳ್ವಿಕೆ ಮಾಡಿದನ. ಅದಕ್ಕಿಂತ ಮೊದಲು ಈ ಕನ್ನಡದ ಒಂದು ಶಾಸನ ಆ ತಾಳಗುಂದದ ಪ್ರಣವಲಿಂಗೇಶ್ವರ ದೇವಾಲಯದಲ್ಲಿ ಸಿಕ್ತು. ಆ ತಾಳಗುಂದದ ಪ್ರಣವಲಿಂಗೇಶ್ವರ ದೇವಾಲಯದಲ್ಲಿ ಸಿಕ್ಕಂತ ಒಂದು ಶಾಸನ, ಆ ಶಾಸನದಲ್ಲಿ ಕನ್ನಡ ಲೈನ್ಗಳಿದಾವೆ, ಕನ್ನಡದ ಏನಂತ ಸಾಲುಗಳಿದಾವೆ. ಎಷ್ಟು ಸಾಲುಗಳಿದಾವೆ ತಂದಾಗ 7 ಸಾಲುಗಳಿವೆ. ಕನ್ನಡದ 7 ಸಾಲುಗಳಿದ್ದಕ್ಕಾಗಿ ಇದನ್ನೇನಂತಂದಾಗ ಸುಮಾರು 2023 ತನಕ ಅಧ್ಯಯನ ಮಾಡಿದ ಮೇಲೆ 2023 ತನಕ ಅಧ್ಯಯನ ಮಾಡೋದಾದ ಮೇಲೆ ಇದನ್ನು ಡಿಜಿಟಲೈಸ್ಡ್ ಮಾಡಿ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಳಿಸಲಾಯಿತು. ಭಾರತದ ಪುರಾತತ್ವ ಇಲಾಖೆ ದೆಹಲಿ ಕಳಿಸಲಾಯಿತು. ಭಾರತದ ಪುರಾತತ್ವ ಇಲಾಖೆ ದೆಹಲಿ ಕಳಿಸೋದಾದ ಮೇಲೆ ಪುರಾತತ್ವ ತಜ್ಞರು ಎಲ್ಲ ಅದನ್ನು ಅಧ್ಯಯನ ಮಾಡೋದಾದ ಮೇಲೆ ಅಧಿಕೃತವಾಗಿ ಪ್ರಕಟಿಸಲಾಯಿತು. ಬಟ್ ಈ ಹಲ್ಮಿಡಿ ಶಾಸನಕ್ಕಿಂತ ಅತ್ಯಂತ ಹಳೆಯದಾದಂಥ ಕನ್ನಡ ಸಾಲುಗಳು ಸಿಕ್ಕವತ್ತಂದಾಗ ಆ ತಾಳಗುಂದದಲ್ಲಿ ದೊರೆತಂಥ ಒಂದು ಶಾಸನ ಅದೇ ಕನ್ನಡದ ಮೊದಲ ಶಾಸನ ಐತೆ ಅಂತೇಳಿ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಕ್ಕಾಗಿ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಹಿತ ಪ್ರಕಟವಾಗಿತ್ತು. ಮೊದಲ ಕನ್ನಡ ಶಾಸನ ತಾಳಗುಂದ ಶಾಸನ ಅಂತೇಳಿ ಅಂದಾಗ ಈ ಕಾಕುತ್ಸವ ವರ್ಮನಕ್ಕಿಂತ ಆಳ್ವಿಕೆ ಮಾಡಿದವರು ಅಂದಾಗ ಮಯೂರ್ ವರ್ಮನ್ ನಂತರ ಆಳ್ವಿಕೆ ಮಾಡಿದವರು. ಮಯೂರ್ ವರ್ಮನ್ ನಂತರ ಆಳ್ವಿಕೆ ಮಾಡಿದವರು ಕಂಗವರ್ಮ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾನ. ಕಂಗವರ್ಮ ನಂತರ ಭಗೀರಥ ವರ್ಮ ಆಳ್ವಿಕೆ ಮಾಡ್ತಾನೆ. ಭಗೀರಥ ವರ್ಮ ನಂತರ ರಘುಪತಿ ವರ್ಮ ಎಂಬ ವ್ಯಕ್ತಿ ಆಳ್ವಿಕೆ ಮಾಡ್ತಾನೆ. ಈ ರಘುಪತಿ ವರ್ಮನ ಕಾಲದ ಅವಧಿಯಲ್ಲಿ ಭಗೀರಥ ವರ್ಮನ ಆಡಳಿತದ ಅವಧಿಯ ಮುಂಭಾಗದಲ್ಲಿ ಇದನ್ನು ಕೆತ್ತಿರಬಹುದು ಅಂತೇಳಿ ಇತಿಹಾಸಕಾರರಲ್ಲಿ ಅಭಿಪ್ರಾಯವಿದ್ದು ಇದನ್ನೇನಂತ ದೃಢಪಡಿಸಲಾಗಿದೆ. ನಿಮಗೆ ನೆಟ್ಟಲ್ಲಿ ಹೋದ್ರೆ ಸಹಿತ ಸಿಗುತ್ತೆ. ಅಷ್ಟೇ ಅಲ್ಲದೇನಂತ ಪ್ರಜಾವಾಣಿ ಪತ್ರಿಕೆಯಲ್ಲಿ ಅವಾಗ ಬಂದದ್ದು ನಾನು ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಟಿದ್ದಕ್ಕಾಗಿ ಇದು ಏನಂತಂದಾಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿದ್ದೇನೆ. ಇನ್ನು ಮಸ್ಕಿ ಶಾಸನ ತಂದಾಗ ಮಸ್ಕಿ ಶಾಸನ ಇದು ರಾಯಚೂರು ಜಿಲ್ಲೆ ಸಿಕ್ಕೈತಿ. ಮೊದಲಿಗೆ ಏನಂತಂದ್ರೆ ಲಿಂಗಸೂಗೂರು ತಾಲೂಕಿನಲ್ಲಿತ್ತು. ಈಗ ಮಸ್ಕಿನ ಹೊಸ ತಾಲೂಕನ್ನು ಮಾಡಿದ್ದಕ್ಕಾಗಿ ಇದು ಅಶೋಕಗೆ ಸಂಬಂಧಪಟ್ಟಂತ ಶಾಸನ. ಅಶೋಕನಿಗೆ ಸಂಬಂಧಪಟ್ಟಂತ ಶಾಸನ ಇದು 1915ರಲ್ಲಿ ಸಂಶೋಧಿಸಲಾಗಿದೆ. 1915ರಲ್ಲಿ ಸಿ ಬ್ರುಡನ್ ಎಂಬ ವ್ಯಕ್ತಿ ಸಂಶೋಧಿಸಿದಾನು. ಸಿ ಬ್ರುಡನ್ ಎಂಬ ವ್ಯಕ್ತಿ ಸಂಶೋಧಿಸಿದ್ದಾನು. ಸಿ ಬ್ರುಡನ್ ಎಂಬ ವ್ಯಕ್ತಿ ಸಂಶೋಧನೆ ಮಾಡಿ ಅದನ್ನು ಸ್ಟಡಿ ಮಾಡಿದ ಮೇಲೆ ಅದರಲ್ಲಿ ಅಶೋಕನ ಹೆಸರಿರ್ತಕ್ಕಂಥ ಶಾಸನ ನಮಗೆ ದೊರೆಯಿತು. ದೇವನಾಂ ಪ್ರಿಯದರ್ಶಿನಿ ಅಶೋಕ ರಾಜನ್ ಅಂತೇಳಿ. ಅವಾಗ ನಮಗೆ ಗೊತ್ತಾಯಿತು ಈ ಅಶೋಕನ ಇದಕ್ಕಿಂತ ಹಿಂದೆ ಶಾಸನಗಳು ನಮ್ಗೆ ಸಿಕ್ಕಿದ್ದು. ಬಟ್ ಆ ಅಶೋಕನು ಅಂತ ಕನ್ಫರ್ಮ್ ಇರಲಿಲ್ಲ. ಮಸ್ಕಿ ಶಾಸನ ಸಿಕ್ಕದ ಮೇಲೆ ಇಡೀ ಭಾರತ ತುಂಬೆಲ್ಲ ಅಶೋಕನ ಶಾಸನಗಳ ಲಿಪಿಗಳು ಒಂದೇ ಸೆಮಿದ್ದಕ್ಕಾಗಿ ಚಪಡ ಎಂಬ ವ್ಯಕ್ತಿ ಕೆತ್ತಿದ್ದಾನೆ ಎಲ್ಲ ಶಾಸನಗಳನ್ನು. ಚಪಡನೇ ಕೆತ್ತಿದ್ದ ಅಂತೇಳಿ ನಮ್ಗೆ ಉಲ್ಲೇಖ ಸಿಗ್ತಾನೆ ಬ್ರಹ್ಮಗಿರಿ ಶಾಸನದಲ್ಲಿ ಸಿಗ್ತೈತಿ. BL ರೈಸ್ ಎಂಬ ವ್ಯಕ್ತಿ ಸಂಶೋಧನೆ ಮಾಡಿದ್ದು 1897ರಲ್ಲಿ. 1897 BL ರೈಸ್ ಸಂಶೋಧಿಸಿದ ಬ್ರಹ್ಮಗಿರಿ ಶಾಸನದಲ್ಲಿ ಚಪಡ ಐತಿ. ಬಟ್ ನಮಗೆ ಈ ಅಶೋಕನ ಶಾಸನಗಳಂತೆ ಕನ್ಫರ್ಮ್ ಆದದ್ದು ಸಿ ಬ್ರುಡನ್ ಸಂಶೋಧನೆ ಮಾಡಿದ್ದು. ಆದ ಮೇಲೆ ಹಿಂಗ ಅಶೋಕನ ಶಾಸನದಲ್ಲಿ ಮೊದಲ ಬಾರಿಗೆ ಹೆಸರಿರ್ತಕ್ಕಂಥ ಶಾಸನ ಮಸ್ಕಿ ಶಾಸನ. ಹಿಂಗ ಒಂದು ಪ್ರಶ್ನೆ ನಿಮಗೆ, ಅಶೋಕನ ಎಷ್ಟು ಶಾಸನಗಳಲ್ಲಿ ಆತನ ಹೆಸರುಗಳು ಮೆನ್ಷನ್ ಇದೆ? ಅದು ಒಂದು ಪ್ರಶ್ನೆ. ಅಶೋಕನ ಯಾವ ಶಾಸನದಲ್ಲಿ ಆತನ ಭಾವಚಿತ್ರವನ್ನು ಕಾಣಬಹುದಾಗಿದೆ? ಇವೆರಡು ಪ್ರಶ್ನೆಗಳಿಗೆ ನನಗೆ ಕೆಳಗಡೆಗೆ ಅನಿಸಿಕೆಯಲ್ಲಿ ತಿಳಿಸಿ. ಹೀಗೆ ಏನಂತಂದ ಕಳಿಂಗ ಶಾಸನ 13ನೇ ಬಂಡೆಗಲ್ಲು ಶಾಸನದು ಜಾಗಡ್ ಎಂಬ ಸ್ಥಳದಲ್ಲಿ ಸಿಕ್ಕೈತಿ. ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ತಿಳಿಸುವಂತ ಶಾಸನ. ಇಡೀ ಒಟ್ಟು ಅತ್ಯಂತ ದೊಡ್ಡದಂತ ಬಂಡೆಗಲ್ಲು ಶಾಸನ ಯಾವತ್ತಂದಾಗ ಅದು ಕಳಿಂಗ ಅಥವಾ ಅದನ್ನು ಜಾಗಡ್ ಶಾಸನ ಅಂತೇಳಿ ಕರಿತೀವಿ. ಆಪ್ಷನ್ಸ್ ಇಲ್ಲದ ಸಲುವಾಗಿ ಏನಂತಂದ ಕಳಿಂಗ ಅಂತೇಳಿ ಇಟ್ಟಿದ್ದಾರೆ ಅಷ್ಟೇ. ಅದು ಕಳಿಂಗ ಶಾಸನ ಅಲ್ಲ, ಜಾಗಡ್ ಶಾಸನ ಅಂತೇಳಿ ಕರೆಯಲಾಗ್ತೈತಿ. ಅಥವಾ 13ನೇ ಬಂಡೆಗಲ್ಲು ಶಾಸನ ಅಂತೇಳಿ ಮೆನ್ಷನ್ ಆಗ್ತೈತಿ. ಬಟ್ ಶಾಸನಗಳ ಬಗ್ಗೆ ಏನಂತಂದಾಗ ಎಷ್ಟು ಮಾಹಿತಿ ಕೊಟ್ಟರು ಕಡಿಮೆನೆ. ಹಾಗಾಗಿ ಏನಂತಂದಾಗ ಮುಂದಿನ ಅವಧಿಯಲ್ಲಿ ಹಾಗೆ ನೋಡೋಣ ಅಂತ ಒಂದೊಂದು ಅವಧಿಯಲ್ಲಿ. ಎಸ್, ಇನ್ನು 6ನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ ಯಾವುದು? ಇಲ್ಲಿ ಏನಂತಂದ ಪಾರಿಜಾತ ಅಪಹರಣಂ ಅಂತೇಳಿದೆ, ಉಬಟಾರಾಧ್ಯ ಅಂತೇಳಿದೆ, ಚರಿತಂ ಅಂತೇಳಿದೆ, ಮಧುರಾ ವಿಜಯಂ ಅಂತೇಳಿದೆ, ಮನುಚರಿತಂ ಅಂತೇಳಿದೆ. ಇಲ್ಲಿ ಆನ್ಸರ್ ಯಾವತ್ತಂದ ಪಾರಿಜಾತ ಅಪಹರಣಂ ಬರೆದವರ ಅರ್ಥ ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣನಿಗೆ ಇದ್ದಂಥ ಟೈಟಲ್ ವಿಕಟ ಕವಿ ಎಂದು ಕರೆಯಲ್ಪಡ್ತಕ್ಕಂಥ ವ್ಯಕ್ತಿ ಯಾರ್ತಂದಾಗ ಈತನೇ. ವಿಕಟ ಕವಿ ಎಂಬ ಟೈಟಲಿನ ಎಷ್ಟು ವಿಶೇಷತೆ ಇದೆ ಗೊತ್ತೇನು? ವಿಕಟ ಕವಿ
ಈ ರೀತಿಯಾಗಿ ಉಲ್ಟಾ ಓದಿದ್ರೆ ಸಹಿತ ವಿಕಟ ಕವಿ ಆಗುತ್ತೆ, ಸೀದಾ ಓದಿದ್ರೆ ಸಹಿತಕ್ಕೆ ವಿಕಟ ಕವಿ ಆಗುತ್ತೆ. ಹಾಗಾಗಿ ಏನಂತಂದಾಗ ಈತ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ 8 ಜನ ಕವಿಗಳಿದ್ದರು. ಅಷ್ಟದಿಗ್ಗಜರೆಂಬ 8 ಜನ ಕವಿಗಳಿದ್ದರು. ಅದರಲ್ಲಿ ತೆನಾಲಿ ರಾಮಕೃಷ್ಣನು ಒಬ್ಬನು. ಆಮೇಲೆ ಈ ಆಪ್ಷನ್ಸ್ದಲ್ಲಿ ಈತನು ಒಬ್ಬ ಮನುಚರಿತಂ ಬರೆದಂಥ ವ್ಯಕ್ತಿ. ಆತನೇ ಅಲ್ಲಾಸಾನಿ ಪೆದ್ದಣ್ಣ. ಅಲ್ಲಾಸಾನಿ ಪೆದ್ದಣ್ಣ ಅಲ್ಲಾಸಾನಿ ಪೆದ್ದಣ್ಣ ಬರೆದಂಥ ಕೃತಿ ಯಾವುದಂತಂದಾಗ ಮನುಚರಿತಂ. ಆ ಮನುಚರಿತಂ ಬರೆದಂಥ ಅಲ್ಲಾಸಾನಿ ಪೆದ್ದಣ್ಣನು ತೆಲುಗು ಸಾಹಿತ್ಯದ ಪಿತಾಮಹ ಅಂತೇಳಿ ಕರಿತೀವಿ. ತೆಲುಗು ಸಾಹಿತ್ಯದ ಪಿತಾಮಹ, ತೆಲುಗು ಪಿತಾಮಹ ಕೃಷ್ಣದೇವರಾಯ, ತೆಲುಗು ಪಿತಾಮಹ, ತೆಲುಗು ಸಾಹಿತ್ಯದ ಪಿತಾಮಹ ಅಲ್ಲಾಸಾನಿ ಪೆದ್ದಣ್ಣ ಅಂತೇಳಿ ಕರೆಯಲಾಗ್ತೈತಿ. ನಿಮ್ಗೊಂದು ಪ್ರಶ್ನೆ ಏನಂತಂದಾಗ ಈ 8 ಜನ ಅಷ್ಟದಿಗ್ಗಜರೆಂಬ 8 ಜನ ಕವಿಗಳಲ್ಲಿ ಎಷ್ಟು ಜನ ಕವಿಗಳು ಕನ್ನಡಿಗರಾಗಿದ್ದರು, ಕನ್ನಡದ ಕವಿಗಳಾಗಿದ್ದರು ಅಂತೇಳಿ. ಇನ್ನೇನಂತಂದಾಗ ಮಧ್ವ ವಿಜಯಂ ಈ ಅವಧಿಗೆ ಸಂಬಂಧಪಟ್ಟದ್ದಲ್ಲ, ಇದು ವಿಜಯನಗರದ ಅರಸರ ಕಾಲಕ್ಕೆ ಸಂಬಂಧಪಟ್ಟದ್ದು. ಇದು ಏನಂತಂದಾಗ ಈ ಮಧ್ವ ವಿಜಯಂ ಬರೆದ ಗಂಗಾಂಬಿಕೆ ಅಥವಾ ಗಂಗಾದೇವಿ. ಆ ಗಂಗಾದೇವಿ ಏನಂತಂದಾಗ ಮಧ್ವ ವಿಜಯಂದ ಇನ್ನೊಂದು ಹೆಸರು ವೀರಕಂಪ ನಾರಾಯಣ ಚರಿತೆ. ಕಂಪನ್ನ ಎಂಬ ವ್ಯಕ್ತಿ ಬುಕ್ಕರಾಯನ ಮಗನಾದ ಕಂಪನ್ನ ಎಂಬ ವ್ಯಕ್ತಿ ಮದುರೈ ಮೇಲೆ ದಾಳಿ ಮಾಡಿ ಆ ಮದುರೈಯನ್ನು ಗೆದ್ದಿದ್ದ ಮಧುರಾ ವಿಜಯಂ ಗಂಗಾದೇವಿ ಕಂಪನ್ನನ ರಾಣಿ ಅಂತೇಳಿ ಕರೆಯಲಾಗ್ತದೆ. ಬುಕ್ಕರಾಯನ ಮಗನಾದ ಕಂಪನ್ನ ಎಂಬ ವ್ಯಕ್ತಿ ಮದುವೆಯನ್ನು ಗೆದ್ದಂಥ ವ್ಯಕ್ತಿ ಅಂತೇಳಿ. ಬಟ್ ಅದ್ರ ಇನ್ನೊಂದು ಹೆಸರು ಕಂಪ ವೀರ ಅಂತೇಳಿ ಕರೆಯಲಾಗ್ತೈತಿ. ಅಂದಾಗ ತನ್ನ ಪತಿ ಸೈನಿಕ ಸಾಧನೆಗಳನ್ನು ತಿಳಿಸುವಂಥ ಏನಂತಂದ ಗ್ರಂಥವಾಗಿದೆ ಅಂತೇಳಿ ಕರೆಯಲಾಗ್ತೈತಿ. ಈ ಅಷ್ಟದಿಗ್ಗಜರೆಂಬ 8 ಜನ ಕವಿಗಳು ನಿಮ್ಗೆ ಗೊತ್ತಿದ್ದಾರು. ಅಲ್ಲಾಸಾನಿ ಪೆದ್ದಣ್ಣ ಅಂತ ಹೇಳ್ತೇವೆ. ಆಮೇಲೆ ಏನಂತಂದಾಗ ತೆನಾಲಿ ರಾಮಕೃಷ್ಣ ಅಂತೇಳಿ, ದುರ್ಜಟಿ ಅಂತೇಳಿ, ರಾಮರಾಜ ಭದ್ರ ಅಂತೇಳಿ, ಪಿಂಗಳ್ಳಿ ಸುವರ್ಣ ಅಂತೇಳಿ, ಅಯ್ಯಾಲ ರಾಮರಾಜ ಅಂತೇಳಿ, ಹೀಗೆ ಏನಂತಂದಾಗ ಅಷ್ಟದಿಗ್ಗಜರೆಂಬ ಕವಿಗಳು ಈತನ ಆಸ್ಥಾನದಲ್ಲಿದ್ದರು. ನಿಮಗೆ ಪ್ರಶ್ನೆ ಏನಂತಂದಾಗ ಎಷ್ಟು ಜನ ಕವಿಗಳು ಕನ್ನಡಿಗರಾಗಿದ್ದರು ಅಂತೇಳಿ ಪ್ರಶ್ನೆ ಇದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಏನಂತಂದಾಗ ಸಾಗೋಣ. 7ನೇ ಪ್ರಶ್ನೆ, ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು. ಇದು ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಸ್ನೇಹಿತರೆ, PCPSI KS ಸಂಬಂಧಪಟ್ಟಂತೆ ಈ ಪ್ರಪಂಚದ ಇತಿಹಾಸ ನಿಮಗೇನಿಲ್ಲ, ಸಿಲೆಬಸ್ ಇಲ್ಲ. ಓನ್ಲಿ ಭಾರತದ ಇತಿಹಾಸ ಇದೆ. ಪ್ರಾಚೀನ ಭಾರತ, ಮಧ್ಯಕಾಲ, ಆಧುನಿಕ ಕರ್ನಾಟಕ ಸಂಬಂಧಪಟ್ಟಂತೆ ಮಾತ್ರ ಸಿಲೆಬಸ್ ಇದೆ. ಪ್ರಪಂಚದ ಇತಿಹಾಸ ನಿಮಗೆ ಸಿಲೆಬಸ್ ಇಲ್ಲ. ನಮ್ಮ ಇತಿಹಾಸವನ್ನೇ ತಿಳಿದುಕೊಳ್ಳಬೇಕಂತಂದಾಗ ಒಂದು ಜನ್ಮ ಸಾಕು. ಇನ್ನು ಬೇರೆ ಪ್ರಪಂಚ ಇತಿಹಾಸ ತಿಳಿದುಕೊಂಡು ನಾವೇನು ಮಾಡೋಣ? ಅದೊಂದು ಅಕಸ್ಮಾತ್ ಸಿಲೆಬಸ್ಗೆ ಇಟ್ಟಿದ್ರೆ ತಂದಾಗ ಅದು ಒಂದು ಪ್ರಪಂಚದ ಇತಿಹಾಸವನ್ನು ಅಧ್ಯಯನ ಮಾಡಿ ನಮ್ಮ ಇತಿಹಾಸವನ್ನು ಅಧ್ಯಯನ ಮಾಡಿ ಆಮೇಲೆ ಏನಂತಂದ್ರೆ ಸೆಲೆಕ್ಷನ್ ಆಗಬೇಕಾ, ಮುಂದಿನ ಜನ್ಮದಲ್ಲಿ ಆಗಬೇಕಾಗುತ್ತೆ. ಹೀಗಾಗಿ ಏನಂತಂದಾಗ ಪ್ರಪಂಚದ ಭೂಗೋಳ ಐತಿ, ಪ್ರಪಂಚದ ಇತಿಹಾಸ ಇಲ್ಲ. ಪ್ರಪಂಚದ ಇತಿಹಾಸ ಎಲ್ಲಿದೆ ಅಂತಂದಾಗ ಈ ಭಾವಿ ಶಿಕ್ಷಕರು ಅಧ್ಯಯನ ಮಾಡ್ತಾರಲ್ಲ, ಶಿಕ್ಷಕರಾಗಿ ಆಯ್ಕೆ ಆಗಬೇಕಂದಾಗ ಅಲ್ಲಿ ಪ್ರಪಂಚದ ಇತಿಹಾಸ ಇದೆ. ಮತ್ತು PU ಕಾಲೇಜ್ ಲೆಕ್ಚರರ್ಗಳಿಗಿದೆ, ಆಮೇಲೆ ಡಿಗ್ರಿ ಕಾಲೇಜ್ ಲೆಕ್ಚರರ್ಗಳಿಗಿದೆ. ಅಲ್ಲಿ ಸುಮಾರು 200 ಅಂಕಗಳಿದ್ದರೆ 50 ಅಂಕಗಳ ಪ್ರಪಂಚ ಇತಿಹಾಸ ಬರುತ್ತೆ. ಆಮೇಲೆ ಅರ್ಲಿ ಸಿವಿಲೈಸೇಷನ್ಸ್ಗಳೆಲ್ಲ ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ, ಇಟಲೀಕರಣ, ಜರ್ಮನೀಕರಣ, ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರು ಎಲ್ಲ ನಾಗರಿಕತೆಗಳ ಬಗ್ಗೆ ಬರ್ತೈತಿ. ಅಂದಾಗ ಈಜಿಪ್ಟ್ ನಾಗರಿಕತೆ, ಮೆಸಪೋಟಮಿಯಾ, ಸುಮೇರಿಯನ್ನು, ಬೆಬಿಲೋನಿಯಾ, ರೋಮ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಇಂಕಾ ನಾಗರಿಕತೆ, ಚೀನಾ ನಾಗರಿಕತೆ, ಆ ಎಲ್ಲ ನಾಗರಿಕತೆಗಳು ಸಹಿತ ಪ್ರಪಂಚದ ಇತಿಹಾಸದಲ್ಲಿ ಓದ್ತೀವಿ. ಬಟ್ ಇಲ್ಲಿ ಏನಂತಂದ್ರೆ ಡೇವಿಡ್ ಪ್ರತಿಮೆ ಅಂತಂದಾಗ ಇಲ್ಲಿ ಆಪ್ಷನ್ಸು ಡೊನಾಟೆಲ್ಲೋ ಅಂತೇಳಿದೆ, ಮೈಕಲೋ ಎಂಜಲೋ ಅಂತಿದೆ, ಮೋಸೆಸ್ ಅಂತಿದೆ, ಲಿಯೋನಾರ್ಡೋ ಅಂತೇಳಿದೆ. ಇಲ್ಲಿ ಆನ್ಸರ್ ಯಾವತ್ತಂದಾಗ ಈ ಮೈಕಲ್ ಎಂಜಲೋ. ಡೇವಿಡ್ ಪ್ರತಿಮೆಯನ್ನು ತಂದಾಗ ನಿರ್ಮಿಸಿದಂಥ ವ್ಯಕ್ತಿ ಯಾರ್ತಂದ ಮೈಕಲ್ ಎಂಜಲೋ ಅಂತೇಳಿ ಕರೆಯಲಾಗ್ತೈತಿ. ಮೋಸೆಸ್ ಎಂಬ ವ್ಯಕ್ತಿ ಅಲ್ಲ. ಮೋಸೆಸ್ ಎಂಬ ವ್ಯಕ್ತಿ ಏನಂತಂದಾಗ ಯೇಸು ಕ್ರಿಸ್ತಗೆ 12 ಜನ ಅನುಯಾಯಿಗಳಲ್ಲಿ ಆತನು ಒಬ್ಬನು ಅಂತೇಳಿ ಕರೆಯಲಾಗ್ತದ. ಇವನು ಏನಂತಂದಾಗ ಮೊನಾಲಿಸಾ ಚಿತ್ರವನ್ನು ಏನಂತಂದಾಗ ಬಿಡಿಸಿದಂಥ ವ್ಯಕ್ತಿ ಅಂತೇಳಿ ಕರೆಯಲಾಗ್ತೈತಿ. ಬಟ್ ಏನಂತಂದಾಗ ಇದನ್ನು ಒಂದು ಸಲ ನೀವು ಇಮ್ಯಾಜ್ ಎಲ್ಲರೂ ನಿಮ್ಮ ಗೂಗಲ್ದಲ್ಲಿ ಸಹಿತ ನೋಡ್ಬೋದು, ಚೆನ್ನಾಗಿದೆ. ಅಂದಾಗ ಒಂದು ಪ್ರತಿಮೆ ಅಂತೇಳಿ ಕರೆಯಲಾಗ್ತೈತಿ. ಅದು ಏನಂತಂದಾಗ ಒಂದೊಂದು ಹೆಂಗೆ ನಾವು ಈ ಸರ್ಕಲ್ಗಳಲ್ಲಿ ಇಡ್ತೇವಲ್ಲ, ಆ ಸರ್ಕಲ್ದಲ್ಲಿ ಏನಂತಂದಾಗ ಎತ್ತರವಾದ ಪ್ರತಿಮೆಯನ್ನು ನಿರ್ಮಿಸಿದಂಥ ವ್ಯಕ್ತಿ ಮೈಕಲ್ ಎಂಜಲೋ
ಇದು ಮೋಸ್ಟ್ಲಿ 1501-2 ಅವಧಿಯಲ್ಲಿ ಏನಂತಂದಾಗ ನಿರ್ಮಿಸಿದ್ದಾನು ಅಂತೇಳಿ ಇತಿಹಾಸದಿಂದ ತಿಳಿದು ಬರ್ತೈತಿ. ಅದು ವರ್ಡ್ ಹಿಸ್ಟ್ರಿ ಆಗಿದ್ದಕ್ಕಾಗಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡಲು ಸೂಕ್ತ ಅಲ್ಲ. ಬಟ್ B.Ed ಇದ್ದವ್ರಿಗೆ ಒಂದು ವಿಶೇಷವಾದಂಥ ಒಂದು ಪ್ರಪಂಚದ ಇತಿಹಾಸ ಅಧ್ಯಯನ ಮಾಡುವಂಥ ಅಥವಾ ಹೇಳುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದು. ಎಲ್ಲ ನಾಗರಿಕತೆಗಳ ಬಗ್ಗೆ, ಎಲ್ಲ ಕ್ರಾಂತಿಗಳ ಬಗ್ಗೆನೂ ಡಿಸ್ಕಸ್ ಮಾಡೋಣ ಅಂತ ಒಂದ್ಸಲ. ಸಂಗಮ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಪಲ್ಲವ, ಚೋಳರು, ಗಂಗರು. ಪಲ್ಲವರು, ಕದಂಬರು, ಗಂಗರು. ಚೋಳರು, ಚೇರರು, ಹೊಯ್ಸಳರು. ಚೋಳರು, ಚೇರರು, ಪಾಂಡ್ಯರು. ಆನ್ಸರ್ ಇದು ಸರಿದೆ. ಚೋಳರು, ಚೇರರು, ಪಾಂಡ್ಯರು ಅಂದಾಗ ಈ ಸಂಗಮ್, ನಿಮ್ಮ ಕ್ವಶನ್ ಇನ್ನೊಂದ್ಸಲ ಹೆಂಗೆ ಕೇಳ್ಬೋದು ಗೊತ್ತೇನು? ಸಂಗಮ್ ಯುಗಕ್ಕೆ ಸಂಬಂಧ ಇಲ್ಲದಂಥ ಮನೆತನ ಯಾವುದು ಅಂತೇಳಿ ಕೇಳ್ಬೋದು. ಅಲ್ಲಿ ಏನಂತಂದಾಗ ಪಲ್ಲವರಾಗಲ್ಲ, ಇಲ್ಲಿ ಸಹಿತ ಪಲ್ಲವರಿದೆ. ಹೀಗಾಗಿ ಏನಂತಂದಾಗ ಇಲ್ಲಿ ಹೊಯ್ಸಳರಂತೂ ಮೊದಲೇ ಆಗಲ್ಲ. ಹೀಗಾಗಿ ಏನಂತಂದಾಗ ಚೋಳ, ಚೇರ, ಪಾಂಡ್ಯರು ಸಂಗಮ್ ಯುಗಕ್ಕೆ ಸಂಬಂಧಪಟ್ಟಂಥ, ಸಂಗಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಮನೆತನಗಳು. ಈ ಸಂಗಮ್ ಯುಗಕ್ಕೆ ಸಂಬಂಧಪಟ್ಟಂತೆ ಅಶೋಕನ ಒಂದು ಶಾಸನದಲ್ಲಿ ಮೆನ್ಷನ್ ಇದೆ. 2ನೇ ಬಂಡೆಗಲ್ಲು ಶಾಸನದಲ್ಲಿ ಮೆನ್ಷನ್ ಇದೆ. ದಕ್ಷಿಣ ಭಾರತದ ರಾಜಮನೆತನಗಳಾದಂಥ ಈ ಚೋಳ, ಚೇರ, ಪಾಂಡ್ಯರ ಬಗ್ಗೆ ಮಾಹಿತಿ ತಿಳಿಸುವಂಥ ಅಶೋಕನ ಎಷ್ಟನೇ ಬಂಡೆಗಲ್ಲು ಶಾಸನ ಅಂದಾಗ 2ನೇ ಬಂಡೆಗಲ್ಲು ಶಾಸನ ಅಂತೇಳಿ ಕರೀತಾರೆ. 2ನೇ ಬಂಡೆಗಲ್ಲು ಶಾಸನ ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೇನಂತಂದಾಗ ಸಂಗಮ ಸಾಹಿತ್ಯವು ಉತ್ತರ ಭಾರತದ ಆರ್ಯ ಸಂಸ್ಕೃತಿಯನ್ನು ದಕ್ಷಿಣ ಭಾರತಕ್ಕೆ ಮೊದಲು ಪರಿಚಯಿಸಿದಂಥ ವ್ಯಕ್ತಿ ಯಾರು ತಂದಾಗ ಅಗಸ್ತ್ಯ ಮುನಿಗಳು. ಆ ಅಗಸ್ತ್ಯ ಮುನಿಗಳ ನೇತೃತ್ವದಲ್ಲಿ ಪಾಂಡ್ಯರ ರಾಜಧಾನಿಯಾದಂಥ ಮದುರೈ. ಪಾಂಡ್ಯರ ರಾಜಧಾನಿ ಯಾವುದು? ಮದುರೈ. ಪಾಂಡ್ಯರ ರಾಜಧಾನಿ ಮದುರೈ. ಚೇರರ ರಾಜಧಾನಿ ತಿರುವಂಚಿಪಟ್ಟಣ. ಚೋಳರ ರಾಜಧಾನಿ ತಂಜಾವೂರಿನ ಚೋಳರು, ತಿರುವಂಚಿಯ ಚೇರರು, ಮದುರೈನ ಪಾಂಡ್ಯರು. ಇವರ ರಾಜ್ಯ ಲಾಂಛನ ಯಾವುದಾಗಿತ್ತು? ಚೋಳ ರಾಜ್ಯ ಲಾಂಛನ ವ್ಯಾಘ್ರ ಅಥವಾ ಹುಲಿ. ಹಾಗಾಗಿ ಚೇರ ರಾಜ್ಯ ಲಾಂಛನ ಬಿಲ್ಲು, ಧನಸ್ಸು ಅಂತೇಳಿ. ಹಾಗಾಗಿ ಪಾಂಡ್ಯರ ರಾಜ್ಯ ಲಾಂಛನ ಮತ್ಸ್ಯ ಅಥವಾ ಮೀನು. ಈ ಉತ್ತರ ಭಾರತದ ಆರ್ಯ ಸಂಸ್ಕೃತಿಯನ್ನು ದಕ್ಷಿಣ ಭಾರತಕ್ಕೆ ಮೊದಲು ಪರಿಚಯಿಸಿದಂಥ ವ್ಯಕ್ತಿ ಯಾರು ತಂದಾಗ ಅಗಸ್ತ್ಯ ಮುನಿಗಳು. ಆ ಅಗಸ್ತ್ಯ ಮುನಿಗಳ ನೇತೃತ್ವದಲ್ಲಿ ಪಾಂಡ್ಯ ರಾಜಧಾನಿಯಾದಂಥ ಮದುರೈ ಯಾವ ನದಿಯ ದಡದ ಮೇಲೆ ಇದೆ? ವೈಗೈ ನದಿ ದಡದ ಮೇಲೆ ಐತಿ. ಆ ಮದುರೈನ ವೈಗೈ ನದಿಯ ದಡದ ಮೇಲೆ ಹಲವಾರು ಋಷಿ ಮುನಿಗಳ ಸಂಗಮವಾಯಿತು. ಅಲ್ಲಿ ತಮಿಳು ಸಾಹಿತ್ಯ ರಚನೆಯಾಯಿತು. ಆ ತಮಿಳು ಸಾಹಿತ್ಯ ರಚನೆಗೊಳ್ತೈತಿ. ಯಾವ ಲಿಪಿಯಲ್ಲಿ ತಮಿಳು ಸಾಹಿತ್ಯ ರಚನೆ ಐತೆ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ತಮಿಳು ಸಾಹಿತ್ಯ ಸಂಗಮ ಸಾಹಿತ್ಯ ಅಂತೇಳಿ ಕರಿತಾರೆ. ಯಾವ ಲಿಪಿಯಲ್ಲಿ? ಬ್ರಾಹ್ಮಿ ಲಿಪಿಯಲ್ಲಿ ಏನಾಯಿತು? ಸಂಗಮ ಸಾಹಿತ್ಯ ರಚನೆಗೊಂಡಿತು. ಹಂಗೆ ಸಂಗಮ ಸಾಹಿತ್ಯದ ಪಿತಾಮಹ ಯಾರ್ತಂದಾಗ ಅಗಸ್ತ್ಯ ಮುನಿಗಳು ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲ, ಸಂಗಮ ಸಾಹಿತ್ಯದಲ್ಲಿ ರಚನೆಗೊಂಡಂಥ ಕೃತಿಗಳಲ್ಲಿ ಶಿಲಪ್ಪದಿಗಾರಂ ಅಂತೇಳಿ, ಆಮೇಲೆ ಏನಂತಂದಾಗ ಮನಿ ಮೇಘಲೆ ಅಂತೇಳಿ, ಆಮೇಲೆ ಏನಂತಂದಾಗ ತೋಳ್ಕಾಪಿಯಂ ಅಂತೇಳಿ ಇಂಥ ಪ್ರಸಿದ್ಧವಾದಂಥ ಕೃತಿಗಳ ರಚನೆಗೊಂಡವು ಅಂತೇಳಿ ಕರೆಯಲಾಗ್ತೈತಿ. ಹೀಗೆ ಏನಂತಂದಾಗ ಈ ಶಿಲಪ್ಪದಿಗಾರಂ ಬರೆದವರು ಯಾರು ತಂದಾಗ ಇಳಂಗೋ ಅಡಿಗಲ್. ತೋಳ್ಕಾಪಿಯರ್ ಬರೆದದ್ದು ಯಾರು ತಂದ? ತೋಳ್ಕಾಪಿಯರ್. ಹೀಗಾಗಿ ಮನಿ ಮೇಘಲೆ ಬರೆದಂಥ ಸತ್ಯನಾರ್ ಅಂತೇಳಿ ಕರೆಯಲಾಗ್ತೈತಿ. ಈಗ ನಾನು ನಿಮ್ಮ ಪ್ರಶ್ನೆ ಇಲ್ಲೊಂದು ಕೇಳ್ತಕ್ಕಂಥ, ನೀವು ಅನಿಸಿಕೆ ಕಾಮೆಂಟ್ ಮಾಡೋ ಸಲುವಾಗಿ, ಶಿಲಪ್ಪದಿಗಾರಂ ಇದೆಯಲ್ಲ, ಇದು ತಮಿಳುನಾಡಿನ ಅತ್ಯಂತ ಪ್ರಾಚೀನ ಮಹಾಕಾವ್ಯ ಆಗೈತಿ. ಇದು ಮಾಧವಿ ಮತ್ತು ಕೋವಲನ ಚಿತ್ರಣಗಳೊಳಗೊಂಡೈತಿ. ಇದರ ನಾಯಕಿ ಯಾರು ಅಂತೇಳಿ ಹೇಳಬೇಕು. ಆಮೇಲೆ ಇನ್ನು ಮನಿ ಮೇಘಲೈ ಅಂತೇಳಿ ಕರಿತೇವೆ. ಇದು ಏನಂತಂದಾಗ ಸಂಗಮ ಸಾಹಿತ್ಯದ ಅವಳಿ ಕೃತಿಗಳು ಅಂತೇಳಿ ಕರಿತೇವೆ. ಯಾವುದು? ಶಿಲಪ್ಪದಿಗಾರಂ, ಮನಿ ಮೇಘಲೈ. ತೋಳ್ಕಾಪಿಯಂ ಅಂತೇಳಿ ಕರಿತೇವಲ್ಲ, ಆ ಬುಕ್ ಐತಲ್ಲ ತೋಳ್ಕಾಪಿಯಂ, ಇದು ತಮಿಳು ಸಾಹಿತ್ಯದ ಮೊದಲ ವ್ಯಾಕರಣ ಗ್ರಂಥ. ಹೆಂಗೆ ಕನ್ನಡದ ಮೊದಲ ವ್ಯಾಕರಣ ಕೇಶಿರಾಜನ ಶಬ್ದಮಣಿ ದರ್ಪಣಂ ಅಂತ ಹೇಳ್ತೇವಲ್ಲ, ಹಂಗೆ ತಮಿಳುನಾಡಿನ ಮೊದಲ ವ್ಯಾಕರಣ ಗ್ರಂಥ ಯಾವತ್ತಂದಾಗ ಇದೆ ಅಂತೇಳಿ ಕರೆಯಲಾಗ್ತೈತಿ. ಹಾಗಾಗಿ ಏನಂತಂದಾಗ ಇನ್ನೊಂದು ಪ್ರಶ್ನೆ, ಹಿಂಗೆ ಸಂಗಮ ಸಾಹಿತ್ಯಕ್ಕೆ, ಸಂಗಮಿಗಕ್ಕೆ ಸಂಬಂಧಪಟ್ಟಂಥ ಇತ್ತೀಚೆಗೆ ಒಂದು ನೆಲೆ ತಮಿಳುನಾಡಿನಲ್ಲಿ ದೊರೆಯಿತು. ಅದು ಯಾವ ನೆಲೆ ಐತಿ, ಯಾವ ಸೈಟ್ ಇದೆ ಅಂತೇಳಿ ನನಗೆ ತಿಳಿಸಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಸಾಗೋಣ. ಅದೇ 9ನೇ ಪ್ರಶ್ನೆ, ಶಂಕರಾಚಾರ್ಯ ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅಂತೇಳಿ ಕರೆಯಲಾಗ್ತೈತಿ. ಒಂದು ಆನಂದ ಲಹರಿ ಅಂತೇಳಿ ಐತಿ, ಮತ್ತು ವಿವೇಕ ಚೂಡಾಮಣಿ, ವೇದಾಂತ ಸಾರ, ವೇದಾಂತ ದೀವಿಕ,
ಆಮೇಲೆ ಗೀತಾ ಭಾಷ್ಯ, ವಿಷ್ಣು ತತ್ವ ನಿರ್ಣಯ, ಶ್ರೀ ಭಾಷ್ಯ, ವೇದಾಂತ ಸಂಗ್ರಹ ಅಂತೇಳಿ, ಆನಂದ ಲಹರಿ, ಸೌಂದರ್ಯ ಲಹರಿ, ವಿವೇಕ ಚೂಡಾಮಣಿ ಅಂತೇಳಿ ಗ್ರಂಥ ರಚನೆ ಮಾಡಿದ್ದು ಯಾರು ತಂದಾಗ ಶಂಕರಾಚಾರ್ಯರು ಅಂತೇಳಿ ಕರೆಯಲಾಗ್ತೈತಿ. ಈ ಶಂಕರಾಚಾರ್ಯರನ್ನ ತಂದಾಗ ಈ ಭಾರತವನ್ನು 2 ಸಲ ಪಾದಯಾತ್ರೆ ಮಾಡಿದಂಥ ಮಹಾನುಭಾವರು. ಹೀಗಾಗಿ ಏನಂತಂದಾಗ ದ್ವೈತ ಸಿದ್ಧಾಂತ ಪ್ರತಿಪಾದಕರು ಶಂಕರಾಚಾರ್ಯರು. ಈ 2 ಸಲ ಪಾದಯಾತ್ರೆ ಭಾರತ ತುಂಬೆಲ್ಲ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಈ ಕಡೆಗೆ ಏನಂತಂದಾಗ ಒಡಿಸ್ಸಾದಿಂದ ಏನಂತಂದಾಗ ಗುಜರಾತಿನವರೆಗೆ, ಹೀಗೆ ಏನಂತಂದಾಗ ಪ್ರಮುಖವಾದಂಥ ಈ ಮಠಗಳನ್ನು ಸಹಿತ ಕಟ್ಟಿಸಿದ್ದು ನಿಮಗೆ ಮಾಹಿತಿ ಉಂಟು. ಹೀಗಾಗಿ ದಕ್ಷಿಣ ಕರ್ನಾಟಕ ಶೃಂಗೇರಿ ಪೀಠ ಕರ್ನಾಟಕದಲ್ಲಿ, ಪುರಿ ಗೋವರ್ಧನ ಪೀಠ ಒಡಿಸ್ಸಾದಲ್ಲಿ, ಉತ್ತರದ ಬದರಿ ಜ್ಯೋತಿರ್ಮಠ ಉತ್ತರಾಖಂಡದಲ್ಲಿ, ದ್ವಾರಕಾ ಕಾಳಿಕಾ ಪೀಠ ಗುಜರಾತಿನಲ್ಲಿ, ಇನ್ನೊಂದು ತಮಿಳುನಾಡಿನಲ್ಲಿ ಒಂದು ಪೀಠ ಕಟ್ಟಿದರು. ಅದು ಯಾವ ಪೀಠ ಅಂತೇಳಿ ನನಗೆ ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲದೆ ನೇಪಾಳದಲ್ಲಿ ಪಶುಪತಿನಾಥ ದೇವಾಲಯ ನಿರ್ಮಾಣ ಮಾಡಿದ್ದು ಯಾರು ತಂದಾಗ ಶಂಕರಾಚಾರ್ಯರು. ಆ ನೇಪಾಳದ ಪಶುಪತಿನಾಥ ದೇವಾಲಯದ ಪ್ರಧಾನ ಅರ್ಚಕರು ಕರ್ನಾಟಕದವರೇ ಇರ್ತಾರೆ. ಹಾಗಾಗಿ ಏನಂತಂದಾಗ ಸಂಪೂರ್ಣವಾಗಿ ಕರ್ನಾಟಕದವರೇ, ಉಡುಪಿ ಭಾಗದಿಂದ ಏನಂತಂದಾಗ ಇರ್ತಕ್ಕಂಥವರು. ಯಾಕೆ ಉಡುಪಿಯಲ್ಲಿ ಏನಂತಂದಾಗ ಅಷ್ಟಮಠಗಳಿದಾವಲ್ಲ, ಅಷ್ಟಮಠಗಳಲ್ಲಿದ್ದಂಥ ವಂಶಸ್ಥರು ಏನಂತಂದಾಗ ಪಶುಪತಿನಾಥ ದೇವಾಲಯದ ಪ್ರಧಾನ ಅರ್ಚಕರು ಕರ್ನಾಟಕದವರು, ಕನ್ನಡದವರು ಇರ್ತಾರೆ ಅನ್ನೋದು ಹೆಮ್ಮೆ. ಹೀಗಾಗಿ ಏನಂತಂದಾಗ ವೇದಾಂತ ಸಾರ, ವೇದಾಂತ ಸಂಗ್ರಹ ರಾಮಾನುಜಾಚಾರ್ಯ ರಚನೆ ಮಾಡಿದ್ದು. ಅಷ್ಟೇ ಅಲ್ಲದೆ ಶಂಕರಾಚಾರ್ಯ ಎಂದಾಗ ನೆನಪಿಗೆ ಬಂತು, ಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಎಲ್ಲಿಗೊಳಿಸಲಾಯಿತು ಅಂತಂದಾಗ ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ, ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅದಕ್ಕೆ ಏನಂತೇಳಿ ಹೆಸರಿಡಲಾಯಿತು ಅಂತೇಳಿ ತಿಳಿಸಿ ನನಗೆ. ಹಾಗೆ ನೀವು ನೋಟ್ ಮಾಡ್ಕೋತ ಹೋಗ್ತಾ ಏನಂತಂದಾಗ ಈ ರೌಂಡಿಗೆ ಅಕ್ಕಪಕ್ಕದಲ್ಲಿ ಎಲ್ಲನೂ ನೋಡ್ಕೊತ ಹೋದಾಗ ಮಾತ್ರ ನಾವು ಸಕ್ಸಸ್ ಆಗಲು ಸಾಧ್ಯ. ಹೀಗಾಗಿ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದೋದು. ಬಟ್ ಈಗ ಏನಂತಂದಾಗ ಮನೆಯಲ್ಲೇ ಕುಳಿತುಕೊಂಡು ಏನಂತಂದಾಗ ಕೇಳುವಂಥ ಅವಕಾಶ, ಸೌಭಾಗ್ಯ ನಿಮಗೇನಂತಂದಾಗ ಇದೆ. ಹಾಗಾಗಿ ಏನಂತಂದಾಗ ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಏನಂತಂದಾಗ ಸಾಗೋಣ. ಅದು ಏನಂತಂದ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತೇಳಿ. ಇವುಗಳ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದ್ಸಲ ನಾನು. ನಿಜಾಮ್ ಶಾಹಿ ಅಹಮದ್ ನಗರ್, ಆದಿಲ್ ಶಾಹಿ ಬಿರಾರ್, ಇಮಾದ್ ಶಾಹಿ ಬಿಜಾಪುರ್, ಬರೀದ್ ಶಾಹಿ ಗೋಲ್ಕಂಡ್. ಬಟ್ ಯಾವುದು ಆನ್ಸರ್ ಆಗ್ಬೋದು ಅಂದಾಗ ಅಹಮದ್ ನಗರ್ನ ನಿಜಾಮ್ ಶಾಹಿಗಳು, ಅಹಮದ್ ನಗರ್ನ ನಿಜಾಮ್ ಶಾಹಿಗಳು, ಅಹಮದ್ ನಗರ್ನ ನಿಜಾಮ್ ಶಾಹಿಗಳು ಅಂತೇಳಿ ಕರಿತೀವಿ. ಆಮೇಲೆ ಬಿರಾರಿನ ಬರೀದ್ ಶಾಹಿಗಳು, ಬಿಜಾಪುರದ ಅಂದಾಗ ವಿಜಯಪುರದ ಆದಿಲ್ ಶಾಹಿಗಳು, ಗೋಲ್ಕುಂಡದ ಕುತುಬ್ ಶಾಹಿಗಳು, ಗೋಲ್ಕುಂಡದಲ್ಲಿ ಕುತುಬ್ ಶಾಹಿಗಳು ಅಂದಾಗ ಆನ್ಸರ್ ಸರಿಯಾಗಿದ್ದು ಅಹಮದ್ ನಗರ್ನ ನಿಜಾಮ್ ಶಾಹಿಗಳು, ಅಹಮದ್ ನಗರ್ನ ನಿಜಾಮ್ ಶಾಹಿಗಳು ಅಂತೇಳಿ ಕರೆಯಲಾಗ್ತೈತಿ. ಇನ್ನೊಂದು ಮಣಿತನ ಏನಂತಂದ ಕೊಟ್ಟಿಲ್ಲ, ಅದು ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕುಂಡದ ಕುತುಬ್ ಶಾಹಿಗಳು, ಬೀದರ್ದಲ್ಲಿ ಬರೀದ್ ಶಾಹಿಗಳು ಬರ್ತಾರೆ, ಬೀದರ್ದಲ್ಲಿ ಬರೀದ್ ಶಾಹಿಗಳು, ಗೋಲ್ಕುಂಡದಲ್ಲಿ ಕುತುಬ್ ಶಾಹಿಗಳು ಏನಂತಂದಾಗ ಬರ್ತಾರೆ. ಅಷ್ಟೇ ಅಲ್ಲದೆ ಏನಂತಂದಾಗ ನಿಜಾಮ್ ಶಾಹಿ ಮನೆತನದವನೇ ಲೀಡರ್ಶಿಪ್ ವಹಿಸಿಕೊಂಡಿದ್ದ, ಸೇನಾಧಿಪತಿ ವಹಿಸಿಕೊಂಡಿದ್ದ. ಎಲ್ಲಿ ಅಂತಂದ್ರೆ ತಾಳಿಕೋಟೆ ಕದನಕ್ಕೆ. ಅಷ್ಟೇ ಅಲ್ಲದೆ ನಿಜಾಮ್ ಶಾಹಿ ಅಹಮದ್ ನಗರ್ ನಿಜಾಮ್ ಶಾಹಿ ಮನೆತನದವಳನ್ನೇ ಬಿಜಾಪುರದ ಆದಿಲ್ ಶಾಹಿಯ ಮನೆತನದ ಅರಸನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಅವಳೇ ಅಂತಂದಾಗ ಚಾಂದ್ ಬಿಬಿ ಅಂತೇಳಿ. ಅಹಮದ್ ನಗರ್ನ ರಾಜಕುಮಾರಿಯಾದ ಚಾಂದ್ ಬಿಬಿಯನ್ನು ಬಿಜಾಪುರದ ಯಾವ ಸುಲ್ತಾನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಅನ್ನೋದು ತಿಳಿಸಿ. ಅಷ್ಟೇ ಅಲ್ಲದೆ ಮುಂದೆ ಚಾಂದ್ ಬಿಬಿಯ ಸವಿನೆನಪಿಗಾಗಿ ಆತ ಏನು ಮಾಡ್ದ, ಅಷ್ಟೇ ಅಲ್ಲದೆ ಚಾಂದ್ ಬಿಬಿ ಬರುವಂಥ ಟೈಮದಲ್ಲಿ ದೊಡ್ಡದಾದಂಥ ಪಿರಂಗಿಯನ್ನು ತೆಗೆದುಕೊಂಡು ಬಂದಳು. ಈ ಚಾಂದ್ ಬಿಬಿ ಯಾವ ಮೊಘಲ್ ರಾಜನ ವಿರುದ್ಧ ಹೋರಾಟ ನಡೆಸಿದಳು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ. ಅಷ್ಟೇ ಅಲ್ಲದೆ ಅಹಮದ್ ನಗರಿಂದ ನೆನಪಿಗೆ ಬಂತು. ಈಗ ಪ್ರಸ್ತುತ ಏನಂತಂದಾಗ ಇದಕ್ಕೆ ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ ಅಂತಂದಾಗ ಅಹಮದ್ ನಗರಕ್ಕೆ ರೀನೇಮ್ ಇಟ್ಟಿದೆ, ಅಹಮದ್ ನಗರಕ್ಕೆ ಹೊಸ ಹೆಸರಿಡಲಾಗಿದೆ. ನಾನು 3 ಜಿಲ್ಲೆಗಳಿಗೆ ಏನಂತಂದಾಗ ಹೊಸ ಹೆಸರನ್ನು ನಾಮಕರಣ ಮಾಡಲಾಯಿತು. ಒಂದು ಏನಂತಂದಾಗ ಔರಂಗಾಬಾದ್ ಜಿಲ್ಲೆಗೆ ಸಂಭಾಜಿನಗರ್ ಡಿಸ್ಟಿಕ್ ಅಂತ ಇಡಲಾಗಿತ್ತು, ಸಂಭಾಜಿನಗರ್ ಜಿಲ್ಲೆ ಅಂತ ಇಡಲಾಗಿತ್ತು. ಆಮೇಲೆ ಅಹಮದ್ ನಗರಕ್ಕೆ ಅಹಲ್ಯನಗರ್ ಅಂತ ಇಡಲಾಗಿತ್ತು, ಅಹಲ್ಯನಗರ್ ಡಿಸ್ಟಿಕ್ ಅಂತ ಇಡಲಾಗಿತ್ತು, ಅಹಲ್ಯಬಾಯಿ ಹೋಳ್ಕರ್ ಅಹಲ್ಯ ಅಂತ ಇಡಲಾಗಿತ್ತು. ಈಗ ನಾನು ಕ್ವಶನ್ ಕೇಳ್ತಕ್ಕಂಥದ್ದು ಔರಂಗಾಬಾದ್ ಡಿಸ್ಟಿಕ್ಗೆ ಸಂಭಾಜಿನಗರ್ ಡಿಸ್ಟಿಕ್, ಅಹಮದ್ ನಗರಕ್ಕೆ ಅಹಲ್ಯನಗರ್ ಡಿಸ್ಟಿಕ್. ಆಮೇಲೆ ಉಸ್ಮಾನಾಬಾದ್ ಅಂತೇಳಿ ಒಂದು ಪ್ಲೇಸ್, ಒಂದು ಡಿಸ್ಟಿಕ್. ಅದನ್ನು ಉಸ್ಮಾನಾಬಾದಕ್ಕೆ ಮಹಾರಾಷ್ಟ್ರ ಸರ್ಕಾರ ಯಾವ ಹೆಸರನ್ನು ಇಡಲಾಗೈತಿ, ಯಾವ ಹೆಸರನ್ನು ಇಟ್ಟಿದ್ದಾರೆ ಅಂತ ತಿಳಿಸಬೇಕು. ನೆಕ್ಸ್ಟ್ ಪ್ರಶ್ನೆಗೆ
ಸಾಗೋಣ. ನೆಕ್ಸ್ಟ್ ಪ್ರಶ್ನೆ ಏನಂತಂದಾಗ ಇದನ್ನು ವರ್ಲ್ಡ್ ಹಿಸ್ಟರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ, ಸ್ವಲ್ಪ ಗಮನ ಹರಿಸಿ. ಲಿಯೋನಾರ್ಡೋ ಡಾವಿಂಜಿ ಪ್ರಸಿದ್ಧ ವರ್ಣಚಿತ್ರಗಳು ಯಾವ ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ ಪ್ರಸಿದ್ಧ ವರ್ಣಚಿತ್ರಗಳು ಮೊನಾಲಿಸಾ ಅಂತಂದಾಗ ಅವನ್ನೇ ಟಿಕ್ ಹಾಕ್ಬಿಡ್ತೇವೆ. ಬಟ್ ಏನಂತಂದಾಗ ಇಲ್ಲೊಂದು ಸ್ವಲ್ಪ ಇದೊಂದು ಮಾತಿವ ನೋಡಿ, ಈ ಟಿ ಎಕ್ಸಾಮ್ದಲ್ಲಿ ಡೈರೆಕ್ಟ್ ಕ್ವಶನ್ಸ್ಗಳಿವೆಲ್ಲ, ಹೇಳಿಕೆ ಗಮನಿಸಿ, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ, ಹಿಂಗೆ ಪ್ರಶ್ನೆಗಳೇ ಇಲ್ಲ. ಇದು ಮಾತ್ರ ಒಂದು ಪ್ರಶ್ನೆಗಳು ನಾನು ಇತಿಹಾಸದಲ್ಲಿ ಗಮನ ಹರಿಸಿದ್ದೇನೆ. ಉಳಿದಂತೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಲಿಕ್ಕಾಗಿ ಅದೇ ರೀತಿಯಾದ ಡೈರೆಕ್ಟ್ ಒನ್ ಲೈನರ್ ಕ್ವಶನ್ಗಳಿದ್ದಾವೆ. ಹೀಗಾಗಿ ಮೊನಾಲಿಸಾ ಒಂದು ಆನ್ಸರ್ ಸರಿ ಆಗ್ತೈತಿ. ಆಮೇಲೆ ಲಾಸ್ಟ್ ಸಪ್ಪರ್ ಒಂದು ಸರಿ ಆಗ್ತೈತಿ. 1 ಮತ್ತು 2 ಹೇಳಿಕೆಗಳು ಸರಿ ಇದಾವು. ಹೀಗಾಗಿ ಸಿಸ್ಟೈನ್ ಮಡೋನ್ ಮತ್ತು ಅಸಂಪ್ಷನ್ ಆಫ್ ದಿ ವರ್ಜಿನ್ ನೋಡಿ. ಹೀಗಾಗಿ ಏನಂತಂದಾಗ ಇದನ್ನು ಚಿತ್ರ ರಚನೆ ಮಾಡಿದಂಥ ವ್ಯಕ್ತಿ ರಾಫೆಲ್ ಎಂಬ ವ್ಯಕ್ತಿ. ರಾಫೆಲ್ ಸಿಸ್ಟೈನ್ಸ್ ಮಡೋನ್ ಅಂತೇಳಿ ನೆಟ್ಟದಲ್ಲಿ ಹುಡುಕಾಡಿದ್ರೆ ಚೆನ್ನಾಗಿ ಏನಂತಂದಾಗ ಚಿತ್ರ ಇದ್ದದ್ದು ಯೇಸು ಕ್ರಿಸ್ತನ್ ಚಿತ್ರದ ಸಿಗ್ತೈತಿ. ಈ ಲಾಸ್ಟ್ ಸಪ್ಪರ್ ಇತ್ತಂದ್ರೆ ಏನು ಗೊತ್ತೇನು, ಇಲ್ಲಿ ಚಿತ್ರನ ತೋರಿಸಿದೆ ನೋಡಿ. ಲಾಸ್ಟ್ ಸಪ್ಪರ್ ಇತ್ತಂದಾಗ ಯೇಸು ಕ್ರಿಸ್ತ ತನ್ನ 12 ಜನ ಅನುಯಾಯಿಗಳಿಗೆ ಬೋಧನೆ ನೀಡಿದ. ಯೇಸು ಕ್ರಿಸ್ತ 12 ಜನ ಅನುಯಾಯಿಗಳಿಗೆ ಬೋಧನೆ ನೀಡ್ತಾನೆ. ಹೀಗಾಗಿ 12 ಜನರಿಗೆ ಏನಂತಂದ ಬೋಧನೆ ಲಾಸ್ಟ್ ಸಪ್ಪರ್ ಅಂತೇಳಿ ಚಿತ್ರ ಬಿಡಿಸಿದ್ದು ಆತನೇ ಲಿಯೋನಾರ್ಡೋ ಡಾವಿಂಜಿ ಅಂತೇಳಿ. ಈ 12 ಜನರಲ್ಲಿ ನಿಮಗೆ ಪ್ರಶ್ನೆ, ಒಬ್ಬ ವ್ಯಕ್ತಿ ಭಾರತಕ್ಕೆ ಬಂದಿದ್ದಾನೆ. ಆತನ ಯಾರ್ತಂದಾಗ ಸೇಂಟ್ ಥಾಮಸ್ ಸಂತ್ ಅಗಸ್ಟೈನ್ ಎಂಬ ವ್ಯಕ್ತಿ. ಸೇಂಟ್ ಥಾಮಸ್ ಸಂತ್ ಅಗಸ್ಟೈನ್ ಎಂಬ ವ್ಯಕ್ತಿ ಭಾರತಕ್ಕೆ ಬಂದನು. ಭಾರತಕ್ಕೆ ಬಂದು ಒಂದು ಫೇಮಸ್ ಬುಕ್ ಬರೆದನು, ಸಿಟಿ ಆಫ್ ದಿ ಗಾಡ್. ಇಲ್ಲಿ ಪ್ರಶ್ನೆ ನಿಮಗೆ ಏನಂತಂದಾಗ ಸೇಂಟ್ ಥಾಮಸ್ ಎಂಬ ವ್ಯಕ್ತಿ ಭಾರತಕ್ಕೆ ಬಂದ ಕ್ರೈಸ್ತ ಧರ್ಮದ ಮೊದಲ ಅನುಯಾಯಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಯಾರ ಆಡಳಿತದ ಅವಧಿಯಲ್ಲಿ ಭಾರತಕ್ಕೆ ಬಂದ ಅಂತೇಳಿ ಹೇಳಬೇಕು. ಆಮೇಲೆ ಏನಂತಂದಾಗ ಈ ಲಾಸ್ಟ್ ಸಪ್ಪರ್ ಒಂದು ಅಜಂಪ್ಷನ್ ಆಫ್ ದಿ ವರ್ಜಿನ್ ಅದನ್ನು ಚಿತ್ರ ಬಿಡಿಸಿದಂಥ ವ್ಯಕ್ತಿ ಟಿಟಿಯಾನ್ ಅಂತೇಳಿ, ಟಿಟಿಯಾನ್ ಎಂಬ ವ್ಯಕ್ತಿ. ಹೀಗಾಗಿ ಫೇಮಸ್ ಆದಂಥ ವರ್ಣ ಚಿತ್ರಗಳನ್ನು ಏನಂತಂದಾಗ ಬಿಡಿಸಲಾಗಿದೆ ಅಂತೇಳಿ ಗೊತ್ತಾಗ್ತೈತಿ. ಇದು ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯಾಗಿದ್ದು, ಬಟ್ ಜಿಕೆಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಗಮನ ಹರಿಸಿದ್ದೇನೆ. ಬಟ್ ನೆಕ್ಸ್ಟ್ ಪ್ರಶ್ನೆ ಏನಂತಂದಾಗ ಈ ರೀತಿಯಾಗಿದೆ. 1848ರಲ್ಲಿ ನಡೆದ ಪ್ರಮುಖ ಘಟನೆ ಅಂತೇಳಿ, ಇದು ಆಧುನಿಕ ಭಾರತ ಇತಿಹಾಸದಲ್ಲಿ ಕಂಡುಬರ್ತಕ್ಕಂಥದ್ದು. ಪ್ಲಾಸಿ ಕದನ ಆಗಲ್ಲ. ಹಾಗಾಗಿ ಪ್ಲಾಸಿ ಕದನ 1757 ಅಂತೇಳಾಗುತ್ತೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಆಗಲ್ಲ. ಲಾರ್ಡ್ ವೆಲ್ಲೆಸ್ಲಿ ಆಡಳಿತ ಆನ್ಸರ್ ಸರಿ ಆಗ್ತೈತಿ. ಲಾರ್ಡ್ ವೆಲ್ಲೆಸ್ಲಿ 1848ರಿಂದ 1856 ತನಕ ಆಳ್ವಿಕೆ ಮಾಡಿದಂಥ ವ್ಯಕ್ತಿವ. 1848ರಿಂದ 1856 ತನಕ ಆಳ್ವಿಕೆ ಮಾಡಿದಂಥ ಲಾರ್ಡ್ ವೆಲ್ಲೆಸ್ಲಿ ಇದು 1848 ಏನಂತಂದಾಗ ಲಾರ್ಡ್ ಡಾಲ್ ಹೌಸಿ ಅಂತಂದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅನುಸರಿಸಿ. ಲಾರ್ಡ್ ವೆಲ್ಲೆಸ್ಲಿ ಅಲ್ಲ, ಲಾರ್ಡ್ ವೆಲ್ಲೆಸ್ಲಿ ಏನಂತಂದಾಗ ಇವನು ವಾರ್ನೆಸ್ಟಿಂಗ್ಸ್, ಕಾರ್ನ್ವಾಲಿಸ್, ಜಾನ್ ಶೋರ್ ಆದಮೇಲೆ ಬರ್ತಕ್ಕಂಥ ವ್ಯಕ್ತಿ. ಅಂದಾಗ ಲಾರ್ಡ್ ವೆಲ್ಲೆಸ್ ಅದು ವಾರ್ನೆಸ್ಟಿಂಗ್ಸ್ 1772ರಿಂದ 1785 ತನಕ ಆಳ್ವಿಕೆ ಮಾಡಿದಂಥ ವ್ಯಕ್ತಿ. 1785 ಯಾರು ತಂದಾಗ ವಾರ್ನೆಸ್ಟಿಂಗ್ಸ್. ಕಾರ್ನ್ವಾಲಿಸ್ 1785ರಿಂದ 1793 ಆಳ್ವಿಕೆ ಮಾಡಿದಂಥ ವ್ಯಕ್ತಿ. ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಜಾನ್ ಸ್ವರ್ ಎಂಬ ವ್ಯಕ್ತಿ 1793ರಿಂದ 1798. ಹಾಗಾಗಿ ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805 ತನಕ ಆಳ್ವಿಕೆ ಮಾಡಿದಂಥ ವ್ಯಕ್ತಿ. ಅಂದಾಗ 1805 ತನಕ ಆಳ್ವಿಕೆ ಮಾಡಿದಂಥ ವ್ಯಕ್ತಿ ಯಾರು? ಲಾರ್ಡ್ ವೆಲ್ಲೆಸ್ಲಿ. ಆನ್ಸರ್ ಆಗಲ್ಲ. ಅಂದಾಗ ಇಲ್ಲ 1848 ಕೇಳಿದಾಗ ಪ್ಲಾಸಿ ಕದನ ಆಗಲ್ಲ, ದಿವಾನಿ ಹಕ್ಕಿನ ಪ್ರಾಪ್ತಿ ಆಗಲ್ಲ. ಅಂದಾಗ ಇದು ದ್ವಿಮುಖ ಸರ್ಕಾರ ಆಗ್ತೈತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಸರಿ ಆಗ್ತೈತಿ. ಲಾರ್ಡ್ ಡಾಲ್ ಹೌಸಿ ಆಗ್ತೈತಿ. ಈ ರೀತಿಯಾಗಿ ನಿಮ್ಗೆ ಅಕಸ್ಮಾತ್ ಪ್ರಶ್ನೆಗೆ ಆನ್ಸರ್ ಮಾಡಕ್ಕೆ ಆಗ್ಲಿಕ್ಕಂದಾಗ ಈ ರೀತಿಯಾಗಿ ಅಜಂಪ್ಷನ್ ಮಾಡಬೇಕು. ಅಂದ್ರೆ ಯಾರು ಆದಮೇಲೆ ಯಾರು ಬರ್ತಾರು, ಯಾರು ಏನು ಸಾಧನೆ ಮಾಡಿದ್ದಾರು, ಎಲ್ಲಿಂದ ಎಲ್ಲಿ ತನಕ ಆಳ್ವಿಕೆ ಮಾಡಿದಾರು. ವಾರ್ನೆಸ್ಟಿಂಗ್ಸು, ಕಾರ್ನ್ವಾಲಿಸು, ಜಾನ್ ಸೋರು, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಬಾರ್ಲೋ, ಲಾರ್ಡ್ ಮಿಂಟೋ, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಅರ್ಮಸ್ಟ್, ಲಾರ್ಡ್ ವಿಲಿಯಂ ಬೆಂಟಿಂಗ್, ಚಾರ್ಲ್ಸ್ ಮೆಟ್ಕಾಬ್, ಲಾರ್ಡ್ ಐಕ್ಲಿಂಗ್, ಲಾರ್ಡ್ ಎಲಿನೋ ಬಾರ್ಲೋ, ಲಾರ್ಡ್ ಹಾರ್ಡಿಂಜ್ ಒನ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಕ್ಯಾನಿಂಗ್. ಹಿಂಗೆ ಏನಂತಂದ ಗವರ್ನರ್ ಜನರಲ್ಗಳು ಅವ್ರು ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಪಕ್ಕ ಕ್ವಶನ್ ಇರ್ತಿತ್ತು ಒಂದು ಇದರಲ್ಲಿ.
ಹೀಗಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯ ಪ್ರಕಾರ ವಶಪಡಿಸಿಕೊಂಡಂಥ ಭಾರತದ ಮೊದಲ ದೇಶೀಯ ಸಂಸ್ಥಾನ. ಹಿಂಗೆ ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ಏನಂತಂದ ಕೇಳುವಂಥ ಸಾಧ್ಯತೆ ಉಂಟು ಅಂತೇಳಿ ಕರೆಯಲಾಗ್ತೈತಿ. ಇದು ಆಧುನಿಕ ಭಾರತ ಇತಿಹಾಸ. ನಾವು ಏನಂತಂದಾಗ ಒಂದ್ಸಲ ಇನ್ನೂ ಪ್ರಶ್ನೆಗಳು ಬಂದ ಡಿಸ್ಕಸ್ ಮಾಡ್ಕೊಂತ ಸಾಗೋಣ ಅಂತೇಳಿ. ಎಸ್, ನೆಕ್ಸ್ಟ್ 13ನೇ ಪ್ರಶ್ನೆ, ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಅಂತೇಳಿದೆ. ಈ ಜವಾಹರ್ಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು ಚಿತ್ತರಂಜನ್ ದಾಸ್, ಮಹಾತ್ಮ ಗಾಂಧಿ ಮತ್ತು ಚಿತ್ತರಂಜನ್ ದಾಸ್, ಮಹಾತ್ಮ ಗಾಂಧೀಜಿ, ಮೋತಿಲಾಲ್. ಆನ್ಸರ್ ಬಿ ಯಾವುದಂದಾಗ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್. ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಕೂಡಿಕೊಂಡು ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡಿರ್ತಾರೆ. 1922ರಲ್ಲಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆತೈತಿ. ಯಾವುದು ಅಂತಂದ ಗಯಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಗಯಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡಂಥ ವ್ಯಕ್ತಿ ಯಾರಂತಂದಾಗ CR ದಾಸ್, ಚಿತ್ತರಂಜನ್ ದಾಸ್. ಚಿತ್ತರಂಜನ್ ದಾಸ್ ಅವರನ್ನು ದೇಶ ಬಂಧು ಚಿತ್ತರಂಜನ್ ದಾಸ್ ಅಂತೇಳಿ ಕರೀತಾರೆ. ದೇಶ ಬಂಧು ಅಂದರೆ ಚಿತ್ತರಂಜನ್ ದಾಸ್, ದೀನ ಬಂಧು ಅಂತಂದಾಗ CF ಆ್ಯಂಡ್ರೂಸ್. 1922ರಲ್ಲಿ ಗಯಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡೋ ठराव ಪಾಸ್ ಆಗ್ತೈತಿ. ಅಂದಾಗ ಅಧಿಕೃತವಾಗಿ ಏನಂತಂದಾಗ ಸ್ವರಾಜ್ ಪಕ್ಷ ಸ್ಥಾಪನೆ ಮಾಡಬೇಕಂತಾರು. ಸ್ವರಾಜ್ ಪಕ್ಷನೇ ಯಾಕೆ ಸ್ಥಾಪನೆ ಮಾಡಬೇಕಂತ ಅಂತಂದಾಗ ಇದಕ್ಕಿಂತ ಮೊದಲು 1922 ಅದೇ ವರ್ಷ ಫೆಬ್ರವರಿ 5ರಂದು 1922 ಫೆಬ್ರವರಿ 5ರಂದು ಚೌರಿ ಚೌರ ಘಟನೆ ನಡೆದೈತಿ. 1922 ಫೆಬ್ರವರಿ 5ರಂದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರ ಎಂಬಲ್ಲಿ ಭಾರತೀಯ ಪ್ರತಿಭಟನಾಕಾರರ ದಂಗೆ ಎದ್ದು 22 ಬ್ರಿಟಿಷ್ ಅಧಿಕಾರಿಗಳು ಸಜೀವ ದಹನ ಮಾಡ್ತಾರೆ. ಆಗ ಏನಂತಂದ ಗಾಂಧೀಜಿಯವರು ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಸಹಕಾರ ಚಳವಳಿಯನ್ನು ಕೈ ಬಿಡ್ತಾರೆ. ಅಸಹಕಾರ ಚಳವಳಿಯನ್ನು ಕೈ ಬಿಟ್ಟಿದ್ದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಏನಾಗ್ತಾರೆ, ಟೀಕೆಗೆ ಗುರಿ ಆಗ್ತಾರೆ. ಅದೇ ಅವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಬ್ರಿಟಿಷರು ಬಂಧಿಸಿ 6 ವರ್ಷಗಳ ಕಾಲ ಸಾದಾ ಶಿಕ್ಷೆಗೆ ವಿಧಿಸಲಾಗ್ತೈತಿ. ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಯಾರೂ ಇಲ್ಲದಂಥ ಕಾರಣ, ಸ್ವತಂತ್ರ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋಗುವವರು ಇಲ್ಲದಂಥ ಕಾರಣ ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡಬೇಕಂತೇಳಿ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಕೂಡಿಕೊಂಡು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡೋದಾದ್ಮೇಲೆ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅಂದಾಗ ಇದು ಕಚೇರಿ ಓಪನ್ ಆಗಿದ್ದು 1923 ಜನವರಿ 1ರಂದು. ಯಾವುದು ಸ್ವರಾಜ್ ಪಕ್ಷ ಒಂದು ಹೇಳಿಕೆ ನೀಡ್ತಾರೆ. ಈ ಸ್ವರಾಜ್ ಪಕ್ಷ ಇದೆಯಲ್ಲ, ಕಾಂಗ್ರೆಸ್ ಪಕ್ಷನ ಒಂದು ಭಾಗವಿನ, ಇದು ಕಾಂಗ್ರೆಸ್ಸಿನ ವಿರೋಧ ಪಕ್ಷವಲ್ಲ ಅಂಥೇಳಿ ಮುಂದೆ ಸ್ವರಾಜ್ ಪಕ್ಷ 1925ರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿಲೀನವಾಗ್ತೈತಿ. ಇಲ್ಲಿ ಪ್ರಶ್ನೆ ನಿಮಗೆ ಏನಂತಂದಾಗ 1925ರ ಅವಧಿಯಲ್ಲಿ ಸ್ವರಾಜ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಮಧ್ಯಸ್ಥಿಕೆಯಲ್ಲಿ ವಿಲೀನವಾಯಿತು ಅನ್ನೋದೇನಂತಂದಾಗ ಪ್ರಶ್ನೆ. ಬಟ್ ಏನಂತ ಆಧುನಿಕ ಭಾರತ ಇತಿಹಾಸ ಅತ್ಯಂತ ದೊಡ್ಡದಾದಂಥ ವಿಷಯ, ಅತ್ಯಂತ ಪ್ರಮುಖವಾದಂಥ ವಿಷಯ. ಇದು ಭದ್ರತಾ ಸಮಿತಿ ಅಂತೇಳಿದೆ. ಭದ್ರತಾ ಸಮಿತಿಯ ಇದು GK ಕ್ವಶನ್, ಬಟ್ ಇತಿಹಾಸದಲ್ಲಿ ಸಹಿತ ಬರ್ತಕ್ಕಂಥದ್ದು. ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು. ನಾವು UPSC ಓದ್ತಕ್ಕಂಥ ಟೈಮಲ್ಲಿ ಅವಾಗ ಏನಂತೇಳಿ ನೆನಪಿಟ್ಟಿದ್ದೇವೆ ಗೊತ್ತಾ, ಇದನ್ನು ಒಂದು E ಅಂತೇಳಿ, ಒಂದು F ಅಂತೇಳಿ, ಒಂದು C ಅಂತೇಳಿ, ಒಂದು A ಅಂತೇಳಿ, ಒಂದು R ಅಂತೇಳಿ, ಒಂದು S ಅಂತೇಳಿ. ಅಂದಾಗ ಇಲ್ಲಿ 1 2 3 4 5 6 1 2 1 2 3 4 5 ಅಂದಾಗ ಇಲ್ಲಿ E ಅಂದರೆ ಇಂಗ್ಲೆಂಡ್ ಅಂತಿಟ್ಟಿದೆ, F ಅಂದ ಫ್ರಾನ್ಸು ಇಂಗ್ಲೆಂಡ್ ಫ್ರಾನ್ಸ್. ಆಮೇಲೆ ಏನಂತಂದಾಗ ಚೀನಾ, ಅಮೇರಿಕಾ, ರಷ್ಯಾ. ಎಷ್ಟು ದೇಶಗಳು? 5 ದೇಶಗಳು. ಅಂದ ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಎಷ್ಟಿದಾವ ಅಂತಂದಾಗ 5 ದೇಶಗಳು. ಇವು ಭದ್ರತಾ ಮಂಡಳಿಯಲ್ಲಿ ಕಂಡು ಬರ್ತಾವೆ. ಇಲ್ಲಿ ಎಸ್ ಯಾಕಿಟ್ಟಿನಿ ಅಂತೇಳಿ ಆಮೇಲೆ ಹೇಳ್ತೀನಿ. ಅಂದಾಗ ಇಂಗ್ಲೆಂಡು ಫ್ರಾನ್ಸು ಚೀನಾ, ಅಮೇರಿಕಾ, ರಷ್ಯಾ. ಎಲ್ಲಿ ಆಪ್ಷನ್ಸ್ ಇದೆ ಅಂತೇಳಿ ನೋಡೋಣ ಅಂತ. ಬ್ರಿಟನ್ ಅಂದ್ರೆ ಒಂದೇ, ಇಂಗ್ಲೆಂಡ್ ಅಂದ್ರೆ. ಬ್ರಿಟನ್ ತಂದಾಗ 4 ಸಂಸ್ಥಾನಗಳು ಕೂಡಿಕೊಂಡು ಬ್ರಿಟನ್ ಅಂತೇಳಿ ಕರಿತೀವಿ ನಾವು. ನೆನಪಿಡೋ ಸಲುವಾಗಿ ಇಂಗ್ಲೆಂಡ್ ಅಂತ ಅಷ್ಟೇ ಇಟ್ಟಿದ್ದು. ಅಂದಾಗ ಇಂಗ್ಲೆಂಡ್, ಸ್ಕಾಟ್ಲೆಂಡ್, ಐರ್ಲೆಂಡ್, ವೇಲ್ಸ್ ಕೂಡಿಕೊಂಡು ಬ್ರಿಟನ್ ಆಗ್ತೈತಿ, ಬ್ರಿಟನ್. ಆಮೇಲೆ ರಷ್ಯಾನು ಇದೆ, ಆಮೇಲೆ ಫ್ರಾನ್ಸ್ ಇದೆ, ಆಮೇಲೆ ಚೀನಾ ಇದೆ, ಆಮೇಲೆ ಅಮೇರಿಕಾ USA ಇದೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. 5 ದೇಶಗಳು ಕಾಯಂ. ಇದು ಏನಂತಂದಾಗ ಆನ್ಸರ್ ಆಗಲ್ಲ. ಈ ಎಸ್ ಯಾಕೆ ಇಟ್ಟಿವಿ ಅಂತಂದಾಗ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಎಷ್ಟು ಅಂತಂದಾಗ 6. ವಿಶ್ವಸಂಸ್ಥೆಯ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ UN, ವಿಶ್ವಸಂಸ್ಥೆ ಅಧಿಕೃತ ಭಾಷೆ 6. ಒಂದು ಏನಂತಂದಾಗ ಇಂಗ್ಲೀಷ್ ಅಂತೇಳಿ ಕರಿತೀವಿ, ಒಂದು ಫ್ರಾನ್ಸ್ ಅಂತೇಳಿ ಕರಿತೀವಿ, ಒಂದು ಚೀನಿ ಅಂತೇಳಿ ಕರಿತೀವಿ, ಒಂದು ಅರೇಬಿಕ್ ಅಂತೇಳಿ ಕರಿತೀವಿ, ಒಂದು ರಷ್ಯನ್ ಅಂತೇಳಿ ಕರಿತೀವಿ, ಒಂದು ಸ್ಪ್ಯಾನಿಷ್ ಅಧಿಕೃತ ಭಾಷೆಗಳು ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ
ಭಾರತನೂ ಸಹಿತ ಭದ್ರತಾ ಮಂಡಳಿಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳುವ ಸಲುವಾಗಿ ಬಹಳಷ್ಟು ಏನಂತಂದ ಪ್ರಯತ್ನ ನಡೀತಾ ಇದೆ. ಮೋಸ್ಟ್ಲಿ ಏನಂತಂದಾಗ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತೈತಿ. ಯಾಕಂದ್ರೆ ಈ 5 ದೇಶಗಳಿಗೆ ವಿಟೋ ಪವರ್ ಇದೆ. ವಿಟೋ ಪವರ್ ಇದ್ದಿದ್ದಕ್ಕಾಗಿ 5 ದೇಶಗಳ ಅನುಮತಿ ಕಡ್ಡಾಯವಾಗ್ತೈತಿ. ಬಹುಮತ ಅಕಸ್ಮಾತ್ ಇತ್ತು ಅಂತಂದಾಗ ಈ 4 ದೇಶಗಳು ನಮ್ಗೆ ಕೊಡ್ತಿದ್ದು. ಬಟ್ ಚೀನಾ ಏನಂತಂದಾಗ ಅಧಿಕೃತವಾಗಿ ಆ ದೇಶ ಹೊರಗಡೆಗೆ ಬಿಡೋದಕ್ಕಾಗಿ ಇನ್ನು ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ನಮ್ಮ ಭಾರತ ಪಡೆದುಕೊಂಡಿಲ್ಲ ಅಂತ ಹೇಳಲಾಗ್ತೈತಿ. ಹಾಗಾಗಿ ಏನಂತಂದಾಗ ವಿಶ್ವಸಂಸ್ಥೆ ಅಂತೇಳಿ ಕರೆಯಲಾಗ್ತೈತಿ. ಈ ವಿಶ್ವಸಂಸ್ಥೆಯಲ್ಲಿ ಅಧಿಕೃತ ಪ್ರಸ್ತುತ ಎಷ್ಟು ದೇಶಗಳ ಸದಸ್ಯತ್ವ ಐತಂದಾಗ 193 ದೇಶ. ಸೌತ್ ಸುಡಾನ್ದ ರಾಜಧಾನಿ ಜೂಬಾ. ಈ ದಕ್ಷಿಣ ಸುಡಾನ್ 193ನೇ ರಾಷ್ಟ್ರ ಸದಸ್ಯತ್ವ ಪಡೆದುಕೊಂಡಿತ್ತು. ಅದು ಆಫ್ರಿಕಾ ಖಂಡದಿಂದ ಎಷ್ಟನೇ ದೇಶವಾಗಿದೆ ಅನ್ನೋದಕ್ಕೆ ನನಗೆ ತಿಳಿಸಿ. ಹೀಗೆ ಏನಂತಂದಾಗ ಪ್ರಶ್ನೆಗಳಿಗೆ ಉತ್ತರಗಳು ನೋಡ್ಕೊಂತ ಬಂದೇವಿ. ಧನ್ಯವಾದಗಳು. ಇಲ್ಲಿ ತನಕ ನನ್ನ ಅಲ್ಪಜ್ಞಾನವನ್ನು ಅವಲೋಕನ ಮಾಡಿದ್ದಕ್ಕಾಗಿ. ಹೀಗೆ ನನಗೆ ಮುಂದೆ ಏನಂತಂದಾಗ ನೀವು ಸಲಹೆ ಸೂಚನೆಗಳನ್ನು ಮತ್ತು ಏನಂತಂದಾಗ ಅಭಿಪ್ರಾಯಗಳನ್ನು ತಿಳಿಸುತ್ತಾ ಸಾಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಹಾಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪರೀಕ್ಷಾ ದೃಷ್ಟಿಕೋನವಿಟ್ಟುಕೊಂಡು ಡಿಸ್ಕಸ್ ಮಾಡ್ಕೊತ ಹೋಗ್ತೇನೆ. ಥ್ಯಾಂಕ್ ಯು. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ತಿಳಿಸುತ್ತಾ ಈಗಿನ ಅವಧಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.